ತಡಿಯ ಮಹಾದೇವಿ ಅಕ್ಕನಿಗೆ ವೀರ ವೈರಾಗ್ಯ ನಿಧಿ ಅಕ್ಕ ಮಹಾದೇವಿಗೆ ದೀಕ್ಷೆಯನ್ನಿತ್ತ ವಿಶ್ವಬಂಧು ಮರುಳಿಸಿದ್ದರಿಂದ ಬೆಳೆಬಿಡಿದು ಬಂದ ಈ ತರಳುಬಾಳು ಗುರು ಪರಂಪರೆ ಈ ಸದ್ಧರ್ಮ ಪೀಠದಲ್ಲಿ ಕುಳಿತ ಸುದೀರ್ಘ ಕಾಲದಿಂದ ನಡೆದು ಬಂದ ಈ ಪೀಠದಲ್ಲಿ ಕುಳಿತು ಆಶೀರ್ವದಿಸಿದ ತರಳ ಬಾಳು ಎಂದು ಹಾರೈಸಿದ ಆ ಹಾರೈಕೆಯಂತೆ ನಡೆದು ಬಂದ ಎಲ್ಲ ಗುರುವರಿಯರು ನಮ್ಮ ಗುರು ಪಿತಾಮಹರಾದ ಶ್ರೀ ಗುರುಶಾಂತರಾಜ ದೇಶಿಕೇಂದ್ರ ಮಹಾಸ್ವಾಮಿಗಳವರು, ನಮ್ಮ ಪರಮಾರಾಧ್ಯ ಗುರುವರ್ಯರಾದ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರು, ಅವರ ಪಾದ ಕಮಲಗಳಿಗೆ ಭಕ್ತಿ ಪುರಸ್ಸರವಾಗಿ ಆರಂಭದಲ್ಲಿ ನಮಿಸಿ ನಾವು ಕೆಲವು ಮಾತುಗಳನ್ನ ಆಡಲಿಕ್ಕೆ ಬಯಸ್ತೀವಿ. ನಾವು ಮಾತನಾಡೋದಕ್ಕೆ ಮುಂಚೆ ನಮ್ಮದೊಂದು ಷರತ್ತು, ಆದೇಶ. ನಮಗೆ ನೋವುಂಟಾಗುವ ಯಾವುದೇ ಪ್ರಕರಣ ಇಲ್ಲಿಂದ ನೀವು ಈ ಮಂಟಪದಿಂದ ನಿರ್ಗಮಿಸಿದ ಮೇಲೆ ವಾಹನ ಚಲಿಸುವಾಗ, ಮೋಟ್ರು ಬೈಕ್ ನಡೆಸುವಾಗ, ಕಾರ್ ನಡೆಸುವಾಗ ಯಾವುದೇ ಅನಾಹುತ ಆಗದ ಹಾಗೆ ನೀವು ನಿಧಾನವಾಗಿ ಸುಖವಾಗಿ, ಯಾವುದೇ ದುರ್ಘಟನೆಗಳು ಘಟಿಸದ ಹಾಗೆ ನೀವು ಮನೆಗೆ ಸುಖವಾಗಿ ವಾಹನ ಚಲಾಯಿಸಿಕೊಂಡು ಹೋಗ್ತೀರಿ ಅಂದರೆ ಮಾತ್ರ ನಾವು ಮಾತಾಡ್ತೀವಿ. ಈ ಹಿಂದೆ ಒಂದೆರಡು ದುರ್ಘಟನೆಗಳು ಘಟಿಸಿ ನಮ್ಮ ಮನಸ್ಸಿಗೆ ಬಹಳ ನೋವಾಗಿದೆ. ನಿಮ್ಮ ಮನೆಯಲ್ಲಿ ನಿಮ್ಮ ಮಡದಿ ಇರ್ತಾರೆ, ವೃದ್ಧ ತಂದೆ ತಾಯಿ ಇರ್ತಾರೆ, ಅಕ್ಕ ತಂಗಿಯರು ಇರ್ತಾರೆ. ನಿಮ್ಮ ಬೇಜವಾಬ್ದಾರಿಯ ವಾಹನ ಚಲಾಯಿಸೋದ್ರಿಂದ ಅವರಿಗಾಗ್ತಕ್ಕಂಥ ನೋವು, ಸಂಕಟ, ವೇದನೆ ನಮ್ಮಿಂದ ಸಹಿಸ್ಕೊಳಕ್ಕಾಗಲ್ಲ. ನಮ್ಮ ಈ ಒಂದು ಆಶಯವನ್ನು ನೀವೆಲ್ಲರೂ ಕೂಡ ಪಾಲಿಸ್ತೀರಿ ಎನ್ನುವ ಭರವಸೆ ಮೇಲೆ ಅವಸರ ಮಾಡ್ಕೊಂಡು ಹೋಗೋದು ಬೇಡ. ನಿಧಾನಕ್ಕೆ ನಿಮ್ಮ ಸ್ವಗೃಹವನ್ನು ತಲುಪುವ ಮನೋಸಂಕಲ್ಪವನ್ನು ನೀವು ಮಾಡ್ಕೊಂಡು ಹೋಗ್ತೀರಾ ಅನ್ನೋ ಭರವಸೆ ಮೇಲೆ ಕೆಲವು ಮಾತುಗಳನ್ನ ಆಡಕ್ಕೆ ಬಯಸ್ತೀವಿ. ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಮಾತನಾಡುವಾಗ ಹಸಿವು ಇಲ್ಲದೆ ಇದ್ದಿದ್ರೆ ಯಾರೂ ದುಡಿಯುತ್ತಿರಲಿಲ್ಲ ಅನ್ನೋ ಒಂದು ಮಾತು ಹೇಳಿದರು. ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಹೋದ್ವಿ. ಹಸಿವು ಇಲ್ಲದೆ ಇದ್ದರೆ ಯಾರೂ ದುಡಿತಾ ಇರಲಿಲ್ಲ, ದುಡಿಮೆ ಮಾಡ್ತಿರ್ಲಿಲ್ಲ ಅಂತ. ಅದೇ ರೀತಿ ಸಾವು ಇಲ್ಲದೆ ಹೋಗಿದ್ರೆ, ಹಸಿವು ಸಾವು ಏನೂ ಇಲ್ಲದೆ ಹೋಗಿದ್ರೆ ಯಾರೂ ದುಡಿತಿರಲಿಲ್ಲ ಅಂತ. ನಮಗೆ ಆವಾಗ ಅನಿಸಿದ್ದು ದುಡಿಯೋದು ನಿಲ್ತಿರಲಿಲ್ಲ, ಹೊಡೆದಾಟಗಳು ನಿಲ್ತಿರಲಿಲ್ಲ. ಹೊಡೆದಾಡಿ ಬಡಿದಾಡಿ ಕಾಲು ಮುರಿಸ್ಕೊಂಡು ದೇವರೇ ನನಗೆ ಸಾವು ಕರುಣಿಸಪ್ಪ ಅಂತ ಬೇಡ್ಕೊಳ್ಳಂಗೆ ಆಗ್ತಿತ್ತು ಅಂತ ಹೇಳಕ್ಕೆ ಬಯಸ್ತೀವಿ. ನೀವು ಸಾಯಂಗಿಲ್ಲ ಅಂದರೆ, ಹಸಿವಿಲ್ಲ ಅಂದರೆ, ದುಡಿಯೋದು ಬೇಕಿಲ್ಲ ಅಂತಲ್ಲ, ಮನಸ್ಸೇನಿದೆಯಲ್ಲ, ಮನಸ್ಸು ಇನ್ನೂ ಬೇಕು, ಮತ್ತೂ ಬೇಕು ಅಂತ ಹೇಳಿ ಆಸೆಗೆ ಸತ್ತದು ಕೋಟಿ, ಆಮಿಷಕ್ಕೆ ಸತ್ತದು ಕೋಟಿ, ಹೊನ್ನು ಹೆಣ್ಣು ಮಣ್ಣಿಂಗೆ ಸತ್ತದು ಕೋಟಿ, ನಿನಗಾಗಿ ಸತ್ತವರ ನಾರನೂ ಕಾಣೆ ಗುಹೇಶ್ವರ ಅಂತಾರಲ್ಲ ಮಹಾಪ್ರಭುಗಳು. ಸಾವಿಲ್ಲ ಅಂದರೂ ಕೂಡ ಇಲ್ಲ ಅನ್ನೋದೊಂದು ಆಗಿದ್ದಿದ್ರೆ, ಹಾಗೆ ಹೇಳಿದ್ವಲ್ಲ, ಹೊಡೆದಾಡಿ ಬಡಿದಾಡಿ ಕಿತ್ತಾಡಿ ಕಾಲು ಮುರಿಸ್ಕೊಂಡು ರಕ್ತ ಸೋರ್ತಾ ನೀವು ನಿರಂತರವಾಗಿ ನರಳಂಗೆ ಆಗ್ತಾ ಇತ್ತು. ದೇವರೇ ಸದ್ಯ ಸಾವು ಕೊಡಪ್ಪ ಅಂತ ಬೇಡ್ಕೊಳ್ಳಂಗೆ ಆಗ್ತಿತ್ತು ಅಂತ ನಾವು ಹೇಳಕ್ಕೆ ಬಯಸ್ತೀವಿ. ನಿಜವ ಸುಳ್ಳು?
ಮನುಷ್ಯನಿಗೆ ಬಹಳ ಆಸೆ ಆಕಾಂಕ್ಷೆಗಳು, ಅವೆಲ್ಲವನ್ನು ಸಹ ಒಂದು ಧರ್ಮದ ತಳಹದಿಯ ಮೇಲೆ ನೀವು ನಿಮ್ಮ ಜೀವನವನ್ನು ಮುನ್ನಡೆಸಬೇಕು. ಮೈಸೂರಿನಿಂದ ಬಂದಂಥ ನಿಮ್ಮ ಅಚ್ಚುಮೆಚ್ಚಿನ ಭಾಷಣಕಾರರಾದಂಥ ಪ್ರೊಫೆಸರ್ ಕೃಷ್ಣೇಗೌಡರು ಒಂದು ಉದಾಹರಣೆ ಕೊಟ್ಟರು. ಅಜ್ಜಿ ಸೂಜಿ ಕಳ್ಕೊಂಡದ್ದು ಅಡುಗೆ ಮನೆಯಲ್ಲಿ, ಮನೆಯೊಳಗೆ ಹುಡುಕ್ತಾ ಇದ್ದದ್ದು ಬೀದಿಯಲ್ಲಿ ಅಂತ. ಈಗ ನಾವು ಹೇಗೆ ಆಲೋಚನೆ ಮಾಡ್ತಾ ಇರೋದು, ನಿಮ್ಮ ಮನೆಯಲ್ಲಿ ಏನೋ ಕಳ್ಕೊಂಡಿದ್ದೀರಿ, ಅದನ್ನಿಲ್ಲಿ ಹುಡುಕೋಕೆ ಇಷ್ಟೊಂದು ಜನ ಎಲ್ಲ ಬಂದಿದ್ದೀರಿ ಅಂತ ಅನಿಸ್ತಾ ಇದೆ ನಮಗೆ. ಮನೆಯಲ್ಲಿ ಕಳ್ಕೊಂಡಿರೋದು ಸುಖ, ಶಾಂತಿ, ನೆಮ್ಮದಿ, ಅದು ಅಲ್ಲಿ ಕಳ್ಕೊಂಡಿದ್ದು ಇಲ್ಲಿ ಹುಡುಕಕ್ಕೆ ಬಂದಿದ್ದೀರಿ ಅಂದರೆ ಅರ್ಥ ವ್ಯತ್ಯಾಸ ಆಗುತ್ತಾ? ಇಲ್ಲ. ಎಲ್ಲಿ ಕಳ್ಕೊಂಡಿದ್ದೀರೋ ಅಲ್ಲಿ ಹೇಗೆ ಹುಡುಕಬೇಕು ಅನ್ನೋದನ್ನು ಇಲ್ಲಿ ತರಳುಬಾಳು ಹುಣ್ಣಿಮೆ ನಿಮಗೆ ಕಲಿಸ್ತಾ ಇದೆ. ಕಳ್ಕೊಂಡಿರೋದು ಅಲ್ಲೇ, ನೀವು ಹುಡುಕಕ್ಕೆ ಬಂದಿರೋದು ಆ ಕಳ್ಕೊಂಡಿರೋದನ್ನು ಹೇಗೆ ಅಲ್ಲಿ ಮತ್ತೆ ಪಡಿಬೇಕು ಅನ್ನೋದನ್ನು ಆ ಒಂದು ಸಂಸ್ಕಾರವನ್ನು ಪಡಿಲಿಕ್ಕೆ ನೀವು ಇಲ್ಲಿಗೆ ಬಂದಿದ್ದೀರಿ ಅಂತ. ಇನ್ನೊಂದು ರೀತಿಯಲ್ಲಿ ನಿಮ್ಮ ಶರೀರನೇ ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ ಮನೆಯೊಳಗೆ ಮನೆಯೊಡೆಯನ ಇದ್ದಾನೋ ಇಲ್ಲವೋ, ತನುವಿನೊಳಗೆ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನೆಯೊಳಗೆ ಮನೆಯೊಡೆಯನಿಲ್ಲ ಕೂಡಲ ಸಂಗಮ ದೇವ ಅಂತಾರೆ ಬಸವಣ್ಣವರು. ಈ ಶರೀರ ಒಂದು ಮನೆ ಇದ್ದ ಹಾಗೆ ಅಂತ. ಯಾವುದಾದ್ರು ದಾರಿಯಲ್ಲಿ ಹೋಗೋ ಒಂದು ಹಾಳು ಮನೆ ಇದ್ದರೆ, ಮುಂದೆ ಹುಲ್ಲೆಲ್ಲ ಹುಲ್ಲು ಹುಟ್ಟಿದ್ರೆ, ಧೂಳು ಮನೆಯೊಳಗೆ ಧೂಳು ಇದ್ದರೆ, ಏನೇನೋ ಜೇಡ್ರ ಬಲೆ ಕಟ್ಟಿದ್ರೆ, ಈ ಮನೆಗೆ ಯಾರು ವಾಸ ಮಾಡ್ತೀರಂಗೆ ಕಾಣೋಣ ಅಂತ ಅನಿಸುತ್ತೆ ಅಂತ ನೀವು ಹೇಳ್ತೀರಿ, ಉದ್ಗರಿಸ್ತೀರಿ. ಹಾಗೆ ಈ ಶರೀರನೂ ಒಂದು ಮನೆ. ಈ ಶರೀರದೊಳಗೆ ದುಷ್ಟ ಆಲೋಚನೆಗಳು, ಕೆಟ್ಟ ಚಿಂತನೆಗಳು ಇವೆಲ್ಲ ತುಂಬಿಕೊಂಡಿದ್ರೆ ಮನೆಯೊಳಗೆ ಮನೆಯೊಡೆಯನಿಲ್ಲ. ಈ ಶರೀರದ ಒಳಗಿರಬೇಕಾದಂಥ ಮನೆಯೊಡೆಯ ಯಾರು? ಭಗವಂತ. ಅವನಿಲ್ಲ ಅಂತ ಹೇಳಬೇಕಾಗತ್ತೆ ಅಂತಾರೆ ಬಸವಣ್ಣವರು. ಹೀಗಾಗಿ ನಿಮ್ಮ ಶರೀರವೆಂಬ ಮನೆಯನ್ನು ನೀವು ಗುಡಿಸ್ಕೋಬೇಕು, ನೀವು ಅದನ್ನು ಸ್ವಚ್ಛಗೊಳಿಸಬೇಕು ನಿರಂತರವಾಗಿ. ಮನೆ ಮುಂದೆ ಹೇಗೆ ಧೂಳು ಬಿದ್ದಿರುತ್ತೋ, ಸದ್ಗೃಹಿಣಿಯರು ಹೇಗೆ ಅದನ್ನು ಸ್ವಚ್ಛಗೊಳಿಸ್ತಾರೋ ಗುಡಿಸ್ತಾರೋ, ಅದರಂತೆ ನೀವು ನಿಮ್ಮ ಮನಸ್ಸನ್ನು ನಿತ್ಯವೂ ಗುಡಿಸ್ಕೋಬೇಕು. ಕಸ ತುಂಬಿರುತ್ತೆ ಅಲ್ಲಿ, ಮನೆಯಲ್ಲಿ ಹೇಗೆ ತುಂಬಿರುತ್ತೋ ಹಾಗೆ ನೋಡಿದರೆ ನಿಮ್ಮ ಮನೆಯೊಳಗಿರ್ತಕ್ಕಂಥ ಕಸಬರಿಗೆ ಇರುತ್ತೆ ಕಸ ಗುಡಿಸ್ಲಿಕ್ಕೆ. ಗುಡಿಸಿ 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 ಸೌದು ಹೋಗಿಬಿಡುತ್ತೆ. ಆಗ ಅದನ್ನು ಮಗಳಿಗೆ ಹೇಳ್ತಾಳೆ ತಾಯಿ, ಹೋಗಲ್ಲಿ ತಿಪ್ಪಿಗೆ ಎಸ್ದು ಬರೋಗು ಅಂತ. ಆಗ ತಿಪ್ಪಿಗೆ ಎಸೆಯಲ್ಲ, ಹಾಗೇ ಮೂಲೆಗೆ ಇಡ್ತಾಳೆ ಆಕೆ. ತಾಯಿನೇ ಮಗಳು ಎಸೆಯಕ್ಕೆ ಹೋದರೆ ತಾಯಿನೇ ಇರಲಿ ಬಿಡು, ಅದೇನು ಮಾಡುತ್ತೆ ಅಂತಾಳೆ. ನೀವು ತಲೆ ಬಾಚ್ಕೊಳ್ತೀರಿ, ಸಿಕ್ಕಿರುತ್ತೆ ತಲೆಯಲ್ಲಿ, ತಲೆ ಬಾಚ್ಕೊಳ್ಳುವಾಗ ಅದೇನು ಮಾಡ್ತೀರಿ? ಮತ್ತೆ ಅಂಟಿಸ್ಕೊಳ್ತೀರಾ, ಬಿಸಾಡ್ತೀರಿ ಕಸದ ಬುಟ್ಟಿಗೆ. ಆದರೆ ನೀವು ಬದುಕಿರುವವರಿಗೂ ಸರಿ, ನೀವು ಹಸುನೀಗಿದ್ರಿ ಅಂದರೆ, ಮರಣ ಹೊಂದಿದ್ರಿ ಅಂದರೆ, ಆ ಇದು ಬಾಗಲ ಮೂಲೆಯಲ್ಲಿರ್ತಕ್ಕಂಥ ಕಸಬರಿಗೆ ಇರುವಷ್ಟು ಬೆಲೆ ಶರೀರಕ್ಕಿಲ್ಲ. ಮನೆ ತುಂಬ ಮಕ್ಕಳಿದ್ದಾವೆ, ಮೊದಲು ಬೇಗ ಸಾಗಿಸ್ರಿ ಅಂತೀರಿ ಹೆಣನ ಅಲ್ಲ. ಇದನ್ನೇ ನೀವು ಮನೆಗಾಣಬೇಕು. ಸಾವು ಮನುಷ್ಯನಿಗೆ ಹೇಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಮಹಾಭಾರತದಲ್ಲಿ ಒಂದು ಕಥಾನಕ ಬರುತ್ತೆ. ಒಬ್ಬ ಕಾಡಿನಲ್ಲಿ ಹೋಗ್ತಾ ಇರ್ತಾನೆ,
ಹೋಗುವಾಗ ಹಿಂತಿರುಗಿ ನೋಡ್ತಾನೆ, ಒಂದು ಮದಿಸಿದ ಆನೆ ಓಡೋಡಿ ಬರ್ತಾ ಇದೆ. ಅವನಿಗೆ ಭಯ ಉಂಟಾಗತ್ತೆ. ಅವನು ಬೇಗ ಓಡ್ತಾನೆ, ಅದು ಜೋರಾಗಿ ಬರುತ್ತೆ, ನಿನ್ನ ಹತ್ರ ಬರುತ್ತೆ. ಜೀವ ರಕ್ಷಣೆಗಾಗಿ ಅವನು ಅಲ್ಲಿ ಹತ್ರ ಇದ್ದಂಥ ಒಂದು ಬಾವಿ, ಹಾಳು ಬಾವಿ, ಆ ಬಾವಿ ಕಟ್ಟೆಯನ್ನು ಹತ್ತಿ ಜಂಪ್ ಮಾಡಿ ಅಲ್ಲಿ ಇಳಿಬಿದ್ದಂತಹ ಬಿಳಿಲುಗಳು, ಆಲದ ಮರದ ಬಿಳಿಲುಗಳು, ಅವುಗಳನ್ನು ಹಿಡಿದುಕೊಂಡು ಮೇಲೆ ಇರ್ತಾನೆ. ಆನೆ ಹತ್ರ ಬಂದು ಅವನನ್ನು ನೋಡಿ ಮುಂದಕ್ಕೆ ಹೋಗಲಿಲ್ಲ, ಅಲ್ಲೇ ಮರದ ಕೆಳಗೆ ಕಸ ಕೂತ್ಕೊಂಥದ್ದು. ಅದು ಹೋಗೋ ಹಾಗಿಲ್ಲ, ಇವನು ಕೆಳಗೆ ಇಳಿಯೋ ಹಾಗಿಲ್ಲ. ಹಾಗೆ ಹಿಡ್ಕೊಂಡು ಜೋತಾಡ್ತಾ ಇರ್ತಾನೆ. ಅದು ಮುಂದೇನಾಗುತ್ತೆ, ಹಂಗೆ ಜೋತಾಡ್ತಾ ಇದ್ದಾಗ ಮೇಲೆ 2 ಇಲಿಗಳಿದ್ವು. ಒಂದು ಕಪ್ಪು ಇಲಿ, ಮತ್ತೊಂದು ಬಿಳಿ ಇಲಿ. ಆ ಇಲಿಗಳು ಕತ್ತರಿಸ್ತಾ ಇದ್ವು ಆ ಬೆಳೆದುಗಳನ್ನು. ಅವು ಕತ್ತರಿಸಿದ್ರೆ ಬಿಳಲು ಎಲ್ಲಿ ಬೀಳ್ತಾನೆ, ಹಾಳು ಬಾವಿ ಬೀಳ್ತಾನೆ. ಆ ಬಾವಿಯಲ್ಲಿ ಒಂದು ಸರ್ಪ ಇದೆ, 6 ಹೆಡೆ ಸರ್ಪ ಇದೆ. ಹಾಗೆ ಮುಂದೇನಾಗುತ್ತೆ, ಅಲ್ಲೊಂದು ಜೇನುಗೂಡಿರುತ್ತೆ ಅಲ್ಲಿ ಮೇಲೆ ಬಿಳದಲ್ಲಿ. ಆ ಜೇನುಗೂಡಿನಲ್ಲಿರ್ತ ಜೇನುಗಳು ಅವು ಅಲ್ಲಾಡಿಸಿದ ಕಾರಣಕ್ಕಾಗಿ ಅವು ಸಿಟ್ಟಿಗೆದ್ದು ಅವನು ಕಚ್ಚಕ್ಕೆ ಶುರು ಮಾಡ್ತವೆ. ಕೈ ಬಿಡೋಗೂ ಇಲ್ಲ, ಮೇಲೆ ಹೋಗೋ ಇಲ್ಲ. ಈ ಮಧ್ಯೆ ಆ ಜೇನುಗೂಡಿನಿಂದ ತುಪ್ಪ ಹನಿ ಹನಿಯಾಗಿ ಬೀಳುತ್ತೆ. ಅದು ಸೀದಾ ಅವನ ಬಾಯಿಯ ನಾಲಿಗೆ ಮೇಲೆ ಬೀಳುತ್ತೆ. ಅದು ಸಿಹಿ ಹಾಕಿದ ಕೂಡ ಅವನು ಚಪ್ಪರಿಸ್ದ, ಆಹಾ ಎಷ್ಟು ಚೆನ್ನಾಗಿದೆ ಜೇನು ಅಂತ ಚಪ್ಪರಿಸ್ತಾನ ಅವನು, ಸಿಹಿ. ಇದು ಆ ಕಲ್ಪನಾ ಚಿತ್ರ, ಒಂದು ಕಥಾನಕ. ಇದರ ಹಿಂದಿರ್ತಕ್ಕಂಥ ಸಿಂಬಾಲಿಕ್ ಮೀನಿಂಗ್ ಏನಂದರೆ, ಅದೇನು ಆನೆ ಬರ್ತಾ ಇತ್ತಲ್ಲ, ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯ ಬೆನ್ನ ಹಿಂದೆ ಸಾವು ಅನ್ನೋದು ಬೆನ್ನಟ್ಕೊಂಡು ಬರ್ತಾ ಇರುತ್ತೆ. ನೀನು ಹಿಂತಿರುಗಿ ನೋಡಿದ್ರೆ ಕಾಣಲ್ಲ, ಅದು ಬೆನ್ನಟ್ಕೊಂಡು ಬರ್ತಾ ಇರುತ್ತೆ. ನಿನಗೆ ಗೊತ್ತಾಗಲ್ಲ ಅದು ಹೇಗೆ ಬರುತ್ತೆ ಅಂತ ಹೇಳಿ. ಆ ಬಿಳಲೇನಿತ್ತಲ್ಲ ನೀನು ಹಿಡ್ಕೊಂಡಿದ್ದು, ಅದು ನಿನ್ನ ಆಯುಷ್ಯ. ನಿನ್ನ ಆಯುಷ್ಯನ ಬಿಳಲನ್ನು ಅವೆರಡು ಇಲಿಗಳಿದಾವಲ್ಲ, ಕಪ್ಪಿಲಿ ಬಿಳಿ ಇಲಿ ಅಂದರೆ ಹಗಲು ರಾತ್ರಿ. ಹಗಲು ರಾತ್ರಿ ಎನ್ನುವ ಬಿಳಿ ಇಲಿ, ಕಪ್ಪಿಲಿ ನಿನ್ನ ಆಯುಷ್ಯವೆಂಬ ಬಿಳಲನ್ನು ಕತ್ತರಿಸ್ತಾ ಇದ್ದಾವೆ. ಇನ್ನು ಜೇನು ಹುಳುಗಳು ಏನು ಕಚ್ತಾ ಇದ್ದವಲ್ಲ, ಅವು ಈ ಶರೀರಕ್ಕೆ ಬರ್ತಕ್ಕಂಥ ರೋಗಗಳು. ದಿನನಿತ್ಯ ಏನಾದರೂ ಒಂದಲ್ಲ ಒಂದು ರೋಗ ಇರೋದೇ ಕಚ್ಚುತ್ತೆ. ಆ ಜೇನುತುಪ್ಪ ಬಿತ್ತಲ್ಲ ನಾಲಿಗೆಯಲ್ಲಿ ಚಪ್ಪರಿಸಿದೆ ಅಲ್ಲ, ಅದೇ ಈ ಸಂಸಾರದ ಸುಖ, ಮತ್ತೇನೂ ಅಲ್ಲ. ಈ ಸಂಸಾರದ ಸುಖದಲ್ಲಿ ನೀನು ಮೈ ಮರೆತೆ ಅಂದರೆ ಬೀಳದೆಲ್ಲಿಗೆ, ಹಾಳು ಬಾವಿಗೆ. ಈ ಎಚ್ಚರ ಪ್ರತಿಯೊಬ್ಬ ವ್ಯಕ್ತಿಗೂ ಇರಬೇಕು. ಸಾವಿಗಾಗಿ ಹೆದರೋ ಅವಶ್ಯಕತೆ ಇಲ್ಲ, ಹೆದರಬಾರದು. ಯಾಕೆ ಹೆದರಬಾರದು, ಯಾಕೆ ಅವಶ್ಯಕತೆ ಇಲ್ಲ ಅಂದರೆ, ನೀನು ಸತ್ತಾಗ ನೀನಿರಲ್ಲ, ಭಯ ಇರಲ್ಲ. ಅವಾಗ ಸತ್ತಾಗ, ಸಾಯಕ್ಕೆ ಮುಂಚೆ ಭಯ ಇರುತ್ತೆ, ಸತ್ತ ಮೇಲೆ ಭಯ ಅನ್ನೋದು ಇರಲ್ಲ, ಎದುರಿಸೋಕೆ ಬರಲ್ಲ. ನೀನು ಎದುರಿಸ್ಬೇಕಷ್ಟೇ, ಎದುರಿಸ್ಬೇಕು. ನಾವು ಭಾಳ ನಮ್ಮ ಮಾತುಗಳಲ್ಲಿ ಪದೇ ಪದೇ ಒಂದು ಕತೆ ಹೇಳ್ತಾ ಇರ್ತೀವಿ. ಒಬ್ಬ ಅಗಸ, ಅವನೊಂದು ಕತ್ತೆಯನ್ನು ಸಾಕೊಂಡಿದ್ದ. ತುಂಬ ವಯಸ್ಸಾಯಿತು, ಭಾಳ ವರ್ಷಗಳ ಕಾಲ ಕೆಲಸ ಮಾಡಿ ಕಣ್ಣು ಕಾಣಿಸ್ದಂಗೆ ಆಯ್ತು, ಕಾಲು ನಿತ್ರಾಣ ಆಯಿತು, ಕೆಲಸಕ್ಕೆ ಏನು ಬರ್ತಿರ್ಲಿಲ್ಲ. ಒಂದು ಸರಿ ಅದು ಹಾಗೆ ನಡ್ಕೊಂಡು ಹೋಗುವಾಗ ಕಣ್ಣು ಕಾಣ್ತಾ ಇರಲಿಲ್ಲ, ಒಂದು ಹಾಳು ಬಾವಿ ಬಿದ್ದು. ಬಿದ್ದಾಗ ಅದೇನು ಯೋಚನೆ ಮಾಡ್ತು ಅಂದರೆ, ಇಷ್ಟು ವರ್ಷ ನಾನು ಕೆಲಸ ಮಾಡಿದ್ದೀನಿ, ನನ್ನ ಯಜಮಾನ ಬಂದು ನನ್ನ ರಕ್ಷಣೆ ಮಾಡ್ತಾನೆ, ಮೇಲೆತ್ತಾನೆ ಅಂತ ನಿರೀಕ್ಷೆ ಮಾಡಿದರೆ, ಅವನ ಯಜಮಾನ ಬಂದು ನೋಡ್ತಾನೆ ಹಾಳು ಬಾವಿ, ನೀರಿಲ್ಲ, ಕತ್ತೆ ನಿಷ್ಪ್ರಯೋಜಕ, ಏನು ಕೆಲಸಕ್ಕೆ ಬರಲ್ಲ. ಇದು ತಗೊಂಡು ಏನು ಮಾಡಬೇಕು, ಬಾವಿನೂ ಬೇಡ, ಈಗ
ಕತ್ತೆನೂ ಬೇಡ ಅಂತ ಹೇಳಿ ಟ್ರ್ಯಾಕ್ಟರ್ನಲ್ಲಿ ಮಣ್ಣು ತಂದು ಸುರಿತಾನೆ ಬಾವಿ ಮುಚ್ಚಾಕಿ. ಆ ಮೇಲಿಂದ ಮಣ್ಣು ಬಿದ್ದ ತಕ್ಷಣವೇ ಆ ಕತ್ತೆಗೆ ಭಾಳ ಆಘಾತ ಆಗತ್ತೆ. ಇಷ್ಟು ವರ್ಷ ನಾನು ಕೆಲಸ ಮಾಡಿದ್ದೀನಿ, ನನ್ನ ಜೀವಂತ ಹೂಳ್ತಾ ಇದ್ದಾನಲ್ಲ ಅಂತ. ಅದು ಎದುರಲ್ಲ, ಕೂತ್ಕೊಳ್ಳಪ್ಪ, ಎದುರಲ್ಲ, ಅದು ಅಧೈರ್ಯಗೊಳ್ಳಲ್ಲ. ಮೇಲಿಂದ ಮಣ್ಣು ಬಿದ್ದ ತಕ್ಷಣವೇ ಅದು ಮೈ ಕೊಡುತ್ತೆ. ಮೈ ಕೊಡಿ ಕಾಲಿನಲ್ಲಿ ತುಳಿತಾ ಹೋಗುತ್ತೆ ಮಣ್ಣನ್ನು. ಅವನು ಎಷ್ಟು ಸರಿ ಟ್ರ್ಯಾಕ್ಟ್ರಲ್ಲಿ ತಂದು ಮಣ್ಣು ಸುರಿದ್ರೂ ಬೆನ್ನು ಕೊಡವಿ ಕಾಲಲ್ಲಿ ಮಣ್ಣನ್ನು ತುಳಿತಾ 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 ಬಾವಿಯ ಮೇಲೆ ಬರುತ್ತೆ ಅದು. ಹಾಗೆ ಮನುಷ್ಯನ ಎದುರಿಗೆ, ನಿಮ್ಮ ಎದುರಿಗೆ ಅನೇಕ ಸವಾಲುಗಳು ಬರ್ತವೆ. ಅನೇಕ ಸವಾಲುಗಳು ಅವು ಬಂದಾಗ ನೀವು ಧೈರ್ಯವಾಗಿ ಹೆದರದೆ ಆ ಸವಾಲುಗಳನ್ನು, ಅದು ಹೇಗೆ ಕತ್ತೆ ಮೈ ಕೊಡವಿ ಮೇಲೆ ಬಂತೋ ಹಾಗೆ ಆ ಸವಾಲುಗಳನ್ನು ಎದುರಿಸಿ ನೀವು ಮುಂದಿನ ಹೆಜ್ಜೆ ಇಡಬೇಕು, ಮುನ್ನಡಿಬೇಕು. ಆ ಸಂಕಲ್ಪ ಮಾಡಬೇಕು. ಧೃತಿಗೆಡಕ್ಕೆ ಹೋಗಬಾರದು, ಹೆದರ್ಲಿಕ್ಕೆ ಹೋಗಬಾರದು. ಆ ಸವಾಲುಗಳನ್ನು ಎದುರಿಸಿದಾಗ ಬರ್ತಕ್ಕಂಥ ಸುಖ ಇದೆಯಲ್ಲ, ಸಂತೋಷ, ಅದು ಎಲ್ಲಿಯೂ ಸಿಕ್ಕಲ್ಲ. ಸುಖ ನೀವು ಆ ಸವಾಲುಗಳನ್ನು ಎದುರಿಸಿ ಹೇಗೆ ನೀವು ಅದನ್ನು ಗೆದ್ರಿ ಅಂತೀರಲ್ಲ, ಆವಾಗಲೇ ಸುಖ ಬರೋದು, ನಿಮಗೆ ಸುಖ ಆಗೋದು. ನಿಮ್ಮ ಮನೇಲಿ ಹಳೆಯ ಕಾಲದಲ್ಲಿ ಗೋಡೆ ಗಡಿಯಾರ ಇದ್ದು ನೋಡಿದ್ರೆ ಇರ್ಬೋದು ಕೆಲವ್ರ ಮನೆಯಲ್ಲಿ. ಅದು ಟಿಕ್ ಟಿಕ್ ಟಕ್ ಅಂತ ಹಿಂಗೆ ಎಡಕ್ಕೆ ಬಲಕ್ಕೆ ನಡೀತಾ ಇತ್ತು. ಅದು ಗೋಲಕ. ಅದು ಸುಖ, ಲೈಫ್ ಇಸ್, ಇಂಗ್ಲೀಷ್ನಲ್ಲಿ ಹೇಳ್ತಾರೆ, ಲೈಫ್ ಇಸ್ ಅ ಪೆಂಡ್ಯುಲಮ್, ಇಟ್ ಆಸಿಲೇಟ್ಸ್ ಬಿಟ್ವೀನ್ ಜಾಯ್ ಆ್ಯಂಡ್ ಸಾರೋ ಅಂತ. ಒಂದು ಪೆಂಡ್ಯುಲಮ್ ಇದ್ದಂಗೆ ಅದು, ಆ ಗೋಡೆ ಗಡಿಯಾರದ. ಅದು ಸುಖ ಮತ್ತು ದುಃಖದ ಮಧ್ಯೆ ಓಲಾಡ್ತಾ ಇರುತ್ತೆ. ಸುಖದ ಕಡೆಗೆ ನಿಲ್ಲಿ ಅಂತ ನೀವು ಹಾರೈಸಿದರೆ ಸರಿ ಹೋಗುತ್ತಾ? ಯಾರ್ದಾರು ಮನೆಯಲ್ಲಿ ಆ ಗೋಡೆ ಗಡಿಯಾರದ ಲೋಲಕ ಒಂದು ಕಡೆ ನಿಂತಿದ್ರೆ ಏನಂತೀರಿ ನೀವು? ಗಡಿಯಾರ ಕೆಟ್ಟ ಹೋಗಿದೆ ಅಂತಿರೋದೇ ಇಲ್ಲ. ಹಾಗೆ ಬರೀ ಒಂದು ಕಡೆ ನಿಂತ್ಕೊಳ್ಳಿ ಅಂತಾರೆ. ಸುಖದ ಕಡೆಗೇ ಇರಲಿ, ದುಃಖದ ಕಡೆಗೆ ಬರೋದು ಬೇಡ ಅಂತಂದರೆ ಅದು ಜೀವನ ಆಗಲ್ಲ. ಅದು ಜೀವನದ ಅನಿವಾರ್ಯ ಸ್ಥಿತಿಗಳು. ಸುಖ ಮತ್ತು ದುಃಖ ಎರಡೂ ಅನಿವಾರ್ಯ. ಅದನ್ನು ನೀವು ಎದುರಿಸಲೇಬೇಕು, ಧೈರ್ಯವಾಗಿ ಎದುರಿಸಬೇಕು. ನಮ್ಮ ಕೃಷ್ಣೇಗೌಡರು ಒಂದು ಮಾತು ಹೇಳಿದರು. ಒಬ್ಬರು ಅಧ್ಯಾಪಕರ ಉದಾಹರಣೆ ಕೊಟ್ಟರು. ಅವರು ಪಾಠ ಮಾಡುವಾಗ ಒಂದೊಂದೇ ಶಬ್ದ ಹೇಳ್ತಾ ಹೋಗ್ತಿದ್ರು, ಭಾಳ ನಿಧಾನಕ್ಕೆ ಹೇಳ್ತಾ ಹೋಗ್ತಿದ್ರು. ಹುಡುಗರು ಬೇಜಾರಾಗಿದ್ದರು. ಇದಕ್ಕೇನು ಕಾರಣ ಅಂತಂದರೆ, ಮೇಲೆ ಟ್ಯಾಂಕ್ ಇದೆಯಲ್ಲ ಬುದ್ಧಿ, ಆ ಟ್ಯಾಂಕ್ನ ನೀರು ಇಲ್ಲದೆ ಇದ್ದಾಗ ನಲ್ಲಿಯಲ್ಲಿ ನಿಧಾನಕ್ಕೆ ಬರುತ್ತೆ ಅಂತ ಉದಾಹರಣೆ ಕೊಟ್ಟರು. ನೆನಪಾಯ್ತು ನಿಮಗೆ? ತುಂಬಿದ್ರೆ ಜೋರಾಗಿ ನೀರು ಸುರಿತಾ ಇತ್ತು ಅಂತ. ನಮಗೆ ಆವಾಗ ಅನ್ನಿಸ್ತು, ನಮ್ಮ ಕೃಷ್ಣೇಗೌಡರು ಅವರು ಟ್ಯಾಂಕ್ ನೀರನ್ನು ಹಂಗೆ ತಲೆಗೆ ಇಟ್ಕೊಂಡು ಇಲ್ಲಿ ಪೂರಾ ಖಾಲಿ ಮಾಡ್ದಂಗೆ ಹೋಗಿಬಿಟ್ರು ಅಂತ ಅನ್ನಿಸ್ತು ನಮಗೆ. ತುಂಬ ತಿಳ್ಕೊಂಡಿದ್ದಾರೆ ಅವರು, ಒಳ್ಳೆ ವಿಚಾರವಾದಿಗಳು. ಹಾಗೆ ಹೋಗಿಬಿಟ್ರು ಅಂತ ಅನಿಸುತ್ತೆ ನಮಗೆ. ಜೀವನದಲ್ಲಿ ಭಾಳ ಸಮಸ್ಯೆಗಳು ಎದುರಾಗ್ತವೆ. ಜನ ಏನೇನೋ ಮಾತಾಡ್ತಾರೆ. ಅದಕ್ಕೂ ಕೆಟ್ಟ ಉದಾಹರಣೆ ಅಂದರೆ ವಾಟ್ಸ್ಯಾಪ್. ಏನೇನೋ ಮಾತಾಡ್ತಾರೆ, ತಲೆಗೆ ಒಂದೊಂದು ಮಾತಾಡ್ತಾರೆ, ಕೆಟ್ಟದಾಗಿ ಬರೀತಾರೆ. ಜನ ಏನಂತಾರೆ ಅನ್ನೋದು ಮುಖ್ಯ ಅಲ್ಲ, ನೀವು ಏನು ಒಳಗಿದ್ದೀರಿ ಅನ್ನೋದು ಭಾಳ ಮುಖ್ಯ. ಒಂದು ಉದಾಹರಣೆ ಕೊಡ್ತೀವಿ. ಅಪ್ಪ ಮಗ ಒಂದು ಸಂತೆಯಲ್ಲಿ ಒಂದು ಕತ್ತೆಯನ್ನು ಕೊಂಡುಕೊಂಡು, ಕತ್ತೆನೋ ಕುದುರೆನೋ, ಕತ್ತೆನೇ ಅಂದ್ಕೊಳ್ಳಿ, ಕುದುರೆ ಅದ್ರ ಮೇಲೆ ಅದು ಕೊಂಡ್ಕೊಂಡು ಹತ್ಕೊಂಡು ಇಬ್ಬರು ಅಪ್ಪ ಮಗ ಹೋಗ್ತಾಯಿದ್ರು. ಯಾವುದೋ ಒಂದು ಹಳ್ಳಿ ಹತ್ರ ಬಂದಾಗ, ಏನು ದಾಂಡಿಗರದಾರ ಇವರು, ಪಾಪ ಪಡಪಾಯಿ ಕುದುರೆ ಮೇಲೆ
ಇಬ್ಬರು ಎಷ್ಟು ಹತ್ಕೊಂಡು ಅದಕ್ಕೆ ತೊಂದರೆ ಕೊಡ್ತಾ ಇದ್ದಾರೆ, ಹತ್ಕೊಂಡು ಮೋಜು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಟೀಕೆ ಮಾಡಿದರು. ಆವಾಗ ತಂದೆ ಮಕ್ಕಳು ಯೋಚನೆ ಮಾಡಿ ಹುಡುಗ ಮಗ ಕೆಳಗಿಳ್ದ, ನಡ್ಕೊಂಬಂದ, ಅಪ್ಪನ್ನ ಮಾತ್ರ ಕೂರಿಸ್ಕೊಂಡು ಹೋದ. ಮುಂದಿನ ಊರಿಗೆ ಹೋದಾಗ, ಈಗ ಎಲ್ಲಿ ಕೈಮರದಿಂದ ಬರ್ರಿ ನೀವು, ಯಾವ್ಯಾವ ಹಳ್ಳಿ ಸಿಗ್ತವೆ ಹೇಳ್ರಿ, ಕೈಮರದಿಂದ ಮುಂದಕ್ಕೆ ಅರವತ್ತೊಳಗೆ ಬಂದಾಗ ಜನ ಮಾತಾಡಿದರು, ಎಂಥ ಪೋಖ್ರಿ ಹುಡುಗಿದಾನೆ, ವಯಸ್ಸಾದ ಅಪ್ಪನ್ನ ಅಲ್ಲಲ್ಲ ಎಂಥ ಇವನು ಅಪ್ಪನ ಬೈದ್ರು. ಹೌದು, ಪಾಪ ಎಳೆ ಹುಡುಗನ ನಡೆಸ್ಕೊಂಡು ಇವನಿಟ್ಟು ದಿಮಾಕ ಮಾಡ್ಕೊಂಡು ಹೋಗ್ತದಾನೆ. ಅವಾಗ ಅಪ್ಪ ಇಳ್ದ, ಅಪ್ಪ ಕೆಳಗಿಳಿದು ಮಗನ ಕೂರಿಸ್ಕೊಂಡ. ಕಲ್ಯಾಣ ಹತ್ರ ಬಂದಾಗ ಜನ ಮಾತಾಡಿದರು, ಎಂಥ ಪೋಖ್ರಿ ಹುಡುಗದಾನೆ, ವಯಸ್ಸಾದ ಅಪ್ಪನ ನಡೆಸ್ಕೊಂಡು ಇವನಿಟ್ಟು ದಿಮಾಕ ಮಾಡ್ಕೊಂಡು ಕುದುರೆ ನಡೆಸ್ಕೊಂಡು ಹೋಗ್ತದಾನೆ ಅಂತ. ಇಬ್ಬರು ಯೋಚನೆ ಮಾಡಿ ಆ ಕುದುರೆಯನ್ನು ಹೊತ್ಕೊಂಡು ಹೋದ್ರಂತೆ. ಮಾರ್ಶೆಟ್ಟಿ ಹಳ್ಳಿ ಹತ್ರ ಬಂದಾಗ ಎಂಥ ಮೂರ್ಖರಾದರೆ ಹತ್ಕೊಂಡು ಹೋಗೋದು ಬಿಟ್ಟು ಹೊತ್ಕೊಂಡು ಹೋಗ್ತದಾರಲ್ಲ ಅಂತ ಹೇಳಿ. ಇದು ಜನರ ಮನಸ್ಸು. ಜನರು ತಲೆಗೊಂದೊಂದು ಮಾತಾಡ್ತಾರೆ. ಈ ಅಮೇರಿಕದಲ್ಲಿ ಒಂದು ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ, ಮಕ್ಕಳಿಗೆ ಒಂದು ಆಟ ಆಡಿಸ್ತಾರೆ. ಅದಕ್ಕೆ ಟೆಲಿಫೋನ್ ಪ್ಲೇ ಅಂತ ಕರೀತಾರೆ. ಟೆಲಿಫೋನ್ ಪ್ಲೇ. ಒಂದು 25 ಮಕ್ಕಳು ಶಾಲೆಯಲ್ಲಿದ್ದಾರೆ ಅಂದರೆ ಶಾಲಾ ಮಿಸ್ಸು ಒಬ್ಬ ಹುಡುಗನ್ನ ಕಿವಿಯಲ್ಲಿ ಗುಟ್ಟಾಗಿ ಹೇಳ್ತಾಳೆ. ಅದು ಬೇರೆಯವ್ರಿಗೆ ಕೇಳ್ದಂಗೆ ಹೇಳ್ತಾಳೆ. ಅವನು ಎರಡನೇ ಹುಡುಗನಿಗೆ ಹೇಳಬೇಕು ಮಿಸ್ ಏನು ಹೇಳಿದರು ಅಂತ. ಆ ಎರಡನೇ ಹುಡುಗ ಬೇರೆಯವ್ರಿಗೆ ಕೇಳಿಸ್ದಾಗೆ ಮೂರನೇ ಹುಡುಗನ ಕಿವಿಯಲ್ಲಿ ಹೇಳಬೇಕು. 3ನೇ 4ನೇ 4ನೇ 5 ಹೀಗೆ 24ನೇ ಹುಡುಗಕ್ಕೆ ಬಂದಾಗ, 25ನೇ ಹುಡುಗಕ್ಕೆ ಬಂದಾಗ ಆ 25ನೇ ಹುಡುಗ 24ನೇ ಹುಡುಗ ಏನು ಹೇಳ್ದ ಅಂತ ಹೇಳಿ ಅವನು ಎದ್ದು ನಿಂತ್ಕೊಂಡು ಇಡೀ ಕ್ಲಾಸಿಗೆ ಕೇಳಂಗೆ ಹೇಳಬೇಕು. 1ನೇ ಹುಡುಗಗೆ ಶಾಲಾ ಮಿಸ್ ಹೇಳಿದ್ದು, ಇವತ್ತು ಗಣೇಶನ ಹುಡುಗ ಇವತ್ತು ವಿದ್ಯಾರ್ಥಿ ಬಂದಿಲ್ಲ, ಏನೋ ಸ್ವಲ್ಪ ಜ್ವರ ಬಂದಿದ್ದಾವಂತೆ, ಅದಕ್ಕೆ ಬಂದಿಲ್ಲ ಅಂತ ಅಷ್ಟು ಹೇಳಿದ್ದಾರೆ. ಅದು ಒಬ್ಬನೇ ಹುಡುಗ, 2ನೇ ಹುಡುಗ, 3ನೇ ಹುಡುಗ, 4ನೇ ಹುಡುಗ ಹೋಗಿ 25ನೇ ಹುಡುಗನಿಗೆ ಏನು ಅವನು ಕೇಳಿದ್ದೇನು ಅಂದರೆ, ಗಣೇಶನ ಹುಡುಗ ಭಾಳ ಸೀರಿಯಸ್ ಆಗಿದೆ ಅಂತೆ, ಆಸ್ಪತ್ರೆಗೆ ICU ಯೂನಿಟ್ನಲ್ಲಿದ್ದಾನಂತೆ, ಇವಾಗಲಾಗಲೂ ಸಾಯ್ತಾನಂತೆ. ಇಲ್ಲಿ ಪ್ರಯೋಗ ಮಾಡೋಣ. ಇಲ್ಲಿ ಏನೇನು ಹೇಳಿದ್ದೇ ಒಂದು, ಅದಕ್ಕೆ ಮತ್ತೊಂದಿಷ್ಟು ಏನೋ ಸೇರಿಸಿ ವಿಕಾರಗೊಳಿಸಿ ಹೇಳ್ತಾ ಹೇಳ್ತಾ ಹೋಗ್ತಾ ಏನೇನೋ ಸುದ್ದಿಗಳು ಹರಡ್ತವೆ. ಏನೇನೋ ಸುದ್ದಿಗಳು ನಮ್ಮ ಕಾರ್ಯಕರ್ತರಿಗೆ, ಇಲ್ಲಿ ಹುಣ್ಣಿಮೆ ಕಾರ್ಯಕರ್ತರಿಗೆ ಅರ್ಥ ಆಗಿರ್ಬೋದು. ಇವತ್ತಿಂಥ ಅತಿಥಿಗಳು ಬರ್ಬೇಕಂದ್ರೆ ಬರಲ್ಲಂತೆ ಅಂತ ಸುದ್ದಿ ಬಂದಿರಬೇಕಲ್ಲ ನಿಮಗೆ. ಏನೇನು ಅದು. ಯಾರೂ ಸಹ ತಮ್ಮ ನಾಲಿಗೆಯನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಲ್ಲ. ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಅಂತ. ನಾಲಿಗೆ ಶುದ್ಧಿ ಇರಬೇಕು. ಈ ನಾಲಿಗೆ ಎಲ್ಲಿವರೆಗೆ ಶುದ್ಧಿ ಇರಲ್ವೋ ಅಲ್ಲಿವರೆಗೆ ನೆಮ್ಮದಿ ಅನ್ನೋದಿರಲ್ಲ, ಮನಃಶಾಂತಿ ಇರಲ್ಲ. ಮನಃಶಾಂತಿ ಎಲ್ಲಿ ಹೊರಗಲ್ಲ ಇರೋದು, ನಿಮ್ಮೊಳಗೆ. ಅವರು ನಮ್ಮ ಕೃಷ್ಣೇಗೌಡರು ಒಂದು ಮಾತು ಹೇಳಿದರು. ಅವರು ನಮ್ಮನ್ನು ಮಠದ ಮಾಲೀಕರು ನೀವು, ಗುರುಗಳು ಧರ್ಮದರ್ಶಿಗಳು ಅಂತ. ನಾವು ಅದನ್ನು ಮುಂದುವರಿಸಿ ಹೇಳೋಕ್ಕೆ ಇಷ್ಟಪಡ್ತೀವಿ. ಬಸವಣ್ಣವರೊಂದು ವಚನ ಕೋಟ್ ಮಾಡಿ, ಬಸವಣ್ಣರು ಹೇಳ್ತಾರೆ, ಎನಿಸು ಕಾಲ ಕಲ್ಲು ನೀರೊಳಗಿರ್ದರೇನು ನೆನೆದು ಮೃದುವಾಗಬಲ್ಲುದೆ, ಎನಿಸು ಕಾಲ ನಿಮ್ಮ ಪೂಜಿಸಿ ಏವೆನಯ್ಯ ಮನದಲ್ಲಿ ದೃಢವಿಲ್ಲದನ್ನಕ. ಎಷ್ಟು ಕಾಲ ಎಷ್ಟು ದೀರ್ಘಕಾಲ ಪೂಜೆ ಮಾಡಿದರೆ ಏನು ಪ್ರಯೋಜನ? ಮನಸ್ಸಿನಲ್ಲಿ ದೃಢತೆ ಇರಬೇಕು, ಭಕ್ತಿ ಇರಬೇಕು.
ಉದಾಹರಣೆ ಕೊಡ್ತಾರೆ. ಕಲ್ಲು ನೀರೊಳಗಿದ್ರೆ 24 ಗಂಟೆ ಇಡೀ ವರ್ಷ ಕಲ್ಲು ನೀರಾಗಿದ್ರೂ ಕೂಡ ಅದು ಮೃದುವಾಗುತ್ತಾ, ಮೆತ್ತಗಾಗುತ್ತಾ? ಇಲ್ಲ. ಹಾಗೆ ಮನಸ್ಸಿನಲ್ಲಿ ದೃಢತೆ ಇರಬೇಕು ಅಂತ. ಅದಕ್ಕೆ ಮುಂದೆ ಹೋಲಿಕೆ ಕೊಡ್ತಾರೆ ಬಸವಣ್ಣವರು. ಅವರ ಮನಸ್ಸು ಹೇಗಿದೆ ಅಂತ ಅವ್ರು ತಮ್ಮನ್ನು ತಾವೇ ದೂಷಣೆ ಮಾಡ್ಕೊಳ್ತಾರೆ. ಅವ್ರು ಹೇಳ್ತಾರೆ, ನಿಧಾನವ ಕಾಯ್ದಿರ್ಪ ಬೆಂತರನಂತೆ ಅದರ ವಿಧಿ ಎನಗಾಯಿತು ಕೂಡಲ ಸಂಗಮ ದೇವ. ನಿಧಾನ ಅಂದರೆ ಸಂಪತ್ತು. ಯಾರೋ ಹೂಳಿರ್ತಾರಲ್ಲ ಭೂಮಿಯಲ್ಲಿ, ಅದೇ ಅಡಗಿಸಿಟ್ಟಿರ್ತಾರಲ್ಲ. ಈಗೆಲ್ಲ ಉತ್ತರ ಕರ್ನಾಟಕದಲ್ಲೆಲ್ಲ ಒಂದು ಕಡೆ ಖನಿಜ ಯಾವುದೋ ಊರೆಲ್ಲ ಕುಂಡಿಯಲ್ಲಿ ಅಗಿತಾ ಇದ್ದಾರೆ ಇದು ಇಲಾಖೆಯವರು. ಅಲ್ಲೇನೋ ಬಂಗಾರ ಇದೆ ಅಂತಂದು ಸಿಗುತ್ತೆ ಅಂತ ಹೇಳಿ. ಹಾಗೆ ಹಿಂದಿನವರು ಏನು ಬಂಗಾರ ಇಟ್ಟು ಸತ್ತೋಗಿರ್ತಾರಲ್ಲ, ಅವರು ಸತ್ತ ಮೇಲೆ ಭೂತಗಳಾಗಿ ಅದನ್ನು ಕಾಯ್ತಾ ಇರುತ್ತಂತೆ. ಸೊ ಹಾಗೆ ಅದಕ್ಕೆ ನಾವು ಸಮಾಜದಿಂದ ಬಂದಂಥ ಹಣವನ್ನು, ಕಾಣಿಕೆಯನ್ನು ಕಾಯ್ತಕ್ಕಂಥ ಭೂತಪ್ಪ ನಾವು ಅಂತ ನಿಮಗೆ ಹೇಳಕ್ಕೆ ಬಯಸ್ತೀವಿ. ನೀವು ಕೊಟ್ಟಂಥದ್ದು. ಬ್ಯಾಂಕ್ನಲ್ಲಿ ಮ್ಯಾನೇಜರ್ ಇರ್ತಾನೆ, ಬ್ಯಾಂಕ್ನಾಗಿರೋ ಡಿಪಾಸಿಟ್ ಎಲ್ಲ ಅವನದಲ್ಲ, ಗ್ರಾಹಕರದು, ಡಿಪಾಸಿಟರ್ಸ್. ಹಾಗೆ ಮಠದಲ್ಲಿರ್ತಕ್ಕಂಥ ಹಣ ಆಗಲಿ ಆಸ್ತಿ ಆಗಲಿ ಅದು ನಮ್ಮದಲ್ಲ, ಅದು ನಿಮ್ಮದು. ಅದನ್ನು ಕಾಯೋ ಹೊಣೆಗಾರಿಕೆ ಮಾತ್ರ ನಮ್ಮದು. ನೀವೆಷ್ಟು ಭಕ್ತಿಯಿಂದ ಗುರುಗಳ ಸಾನ್ನಿಧ್ಯಕ್ಕೆ ಬರ್ತೀರಿ. ಇವತ್ತು ಒಂದು ಅರ್ಧ ಮುಕ್ಕಾಲು ಗಂಟೆ ತಡ ಆಯಿತು. ಭದ್ರಾವತಿಯಲ್ಲಿ ಒಂದು ದೊಡ್ಡ ಪ್ರವಾಹನೇ ಬಂದಂಗಾಗಿತ್ತು. AP ಬಸಪ್ಪನವ್ರ ಮನೆಯಿಂದ ಹೊರಟು ದೊಡ್ಡ ಪ್ರವಾಹ. ಪ್ರವಾಹ ಬಂದಾಗ ಏನಾಗುತ್ತೆ? ನೀವೇನಾದರೂ ಆ ಪ್ರವಾಹದಲ್ಲಿ ಸಿಕ್ಕೊಂಡ್ರೆ ಏನಾಗ್ತೀರಿ? ಎಳ್ಕೊಂಡು ಹೋಗ್ಬಿಡುತ್ತೆ. ನಮ್ಮ ಅನುಭವ ಈ ಭಕ್ತಿಯ ಪ್ರವಾಹದಲ್ಲಿ ರಕ್ಷಣೆ ಮಾಡರೆ ನೀವು ನಮ್ಮನ್ನು. ನೀವೇನದು ಬೆಳ್ಳಿ ಪಲ್ಲಕ್ಕಿ ಅಂತೀರಲ್ಲ, ನಾವು ಅದನ್ನು ಬೆಳ್ಳಿ ಪಲ್ಲಕ್ಕಿ ಅಂತ ಅಂದ್ಕೊಳ್ಳಲ್ಲ. ಅದನ್ನು ದಾನ ಮಾಡಿದವರು ಇಲ್ಲೇ ನಮ್ಮ ಶಾಸಕರಿದ್ದಾರಲ್ಲ, ಶಾಂತನಗೌಡರು, ಅವರ ದೊಡ್ಡಪ್ಪ ಸಿದ್ದಪ್ಪಗೌಡರು ಅಂತ ಇದ್ದರು. ಕಾಶಿಗೆ ಹೋಗಿ ಬೆಳ್ಳಿ ಪಲ್ಲಕ್ಕಿ ಮತ್ತು ಈ ಸಿಂಹಾಸನ, ಸುಂದರವಾದ ಸಿಂಹಾಸನ, ಅವರು 3-4 ತಿಂಗಳಿದ್ದು ನಮ್ಮ ಗುರು ಪಿತಾಮಹರಾದ ಗುರುಶಾಂತರಾಜ ದೇಶಿಕೇಂದ್ರ ಮಹಾಸ್ವಾಮಿಗಳ ಫೋಟೋ ಅಲ್ಲಿದೆ ನೋಡಿ, ಅಲ್ಲಿ ಅಡ್ಡ ಪಲ್ಲಕ್ಕಿ ಉತ್ಸವ ಇದೆಯಲ್ಲ, ಅವರು ಮಾಡಿಸ್ಕೊಂಡು ಬಂದದ್ದು. ಅವಾಗಿರಲಿಲ್ಲ, ಬರೀ ಈ ಥರದ್ದೇನೋ ಇತ್ತು. ಅದು ಬೆಳ್ಳಿ ಪಲ್ಲಕ್ಕಿ ಹೌದೋ ಅಲ್ವೋ ನೋಡಬೇಕು. ಬೆಳ್ಳಿ ಪಲ್ಲಕ್ಕಿ ಮಾಡಿಸಿದವರು ಮತ್ತು ಈ ಸಿಂಹಾಸನ ಮಾಡಿಸಿದವರು ಸಿದ್ದಪ್ಪಗೌಡರು. ಅವರ ಸಂತಾನ ಇರಲಿಲ್ಲ ಅವರಿಗೆ. ಇವರು ಅವ್ರ ತಮ್ಮ ಶಂಕರಪ್ಪಗೌಡರ ಮಕ್ಕಳು ಇವರೆಲ್ಲ. ಅಷ್ಟು ಭಕ್ತಿ ಶ್ರದ್ಧೆ ಅವ್ರದ್ದು. ಅದು ಬೆಳ್ಳಿ ಪಲ್ಲಕ್ಕಿ ಏನಿದೆಯಲ್ಲ, ನಮ್ಮ ಕಣ್ಣಿಗೆ ಅದು ಪಲ್ಲಕ್ಕಿ ಅಲ್ಲ, ಅದು ಬೆಳ್ಳಿ ಏನನ್ಬೇಕು, ತೊಟ್ಟಿಲು. ನಮಗೆ ತೊಟ್ಟಿಲಿದ್ದಂಗೆ ಅಂತ. ಬೆಳ್ಳಿ ತೊಟ್ಟಿಲದು. ನೀವು ಕೂಗಾಡ್ತಾ ಇದ್ರಿ, ಅರ್ಚಾಡ್ತಾ ಇದ್ರಿ, ನಮಗೆ ಕೇಳಿಸ್ತಾ ಇರಲ್ಲ, ಸುಮ್ಮನೆ ನಾವು ಕಣ್ಣು ಮುಚ್ಕೊಂಡಿದ್ವಿ. ಶಿವಂಪ ಆವರಿಸಿತ್ತು ನಮಗೆ. ಇಡೀ ದಿನ ನಿಮಗೆ ಗೊತ್ತಿದೆ, 9 ದಿನದಿಂದ ನಾವು ರಾತ್ರಿ ಮಲಗೋದೇ 2 ಗಂಟೆ. ಹೀಗಾಗಿ ಆ ಉತ್ಸವದಲ್ಲಿ ನೀವೇನೇನು ಒಮ್ಮೊಮ್ಮೆ ಕಣ್ತೆರೆದು ನೋಡಿದಾಗ ಎಷ್ಟು ಖುಷಿ, ಎಷ್ಟು ಸಂಭ್ರಮ. ನಮ್ಮ ಯುವಕರಿಗೆ ಇಂಥ ಸಂಸ್ಕಾರವನ್ನು ಕೊಟ್ಟರೆ ಎಷ್ಟು ಕುಣಿದಾಡ್ತಾ ಇದ್ದರು, ಅದ್ಭುತವಾಗಿ ಕುಣಿತಾ ಇದ್ದರು. ಅವರಿಗೆ ಬೇಕಾದಂಥ ಅಭಿಮಾನಿಗಳನ್ನು ಹೆಗಲ ಮೇಲೆ ಎತ್ಕೊಂಡು ಅವ್ರನ್ನ ಈ ಫುಟ್ಬಾಲ್ನಲ್ಲಿ ಹಿಂಗೆ ಹೊಡಿತಿರಲ್ಲ ಹಂಗೆ ಹುಡುಗರು ಆಟ ಆಡ್ತಾಯಿದ್ರು. ಖುಷಿ ಆಯ್ತು ನಮಗೆ. ಇದು ಬೇಕಾಗಿರ್ತಕ್ಕಂಥ ಖುಷಿ, ಸಂಭ್ರಮ. ಇದು ಧರ್ಮದಿಂದ ಮಾತ್ರ ಸಾಧ್ಯ, ಬೇರೆ ಯಾವುದರಿಂದಲೂ ಅಲ್ಲ. ಅಲ್ಲಿ ಯಾವುದೇ ಪಕ್ಷ ಇರಲಿಲ್ಲ, ಯಾವುದೇ ಪಾರ್ಟಿ ಇರಲಿಲ್ಲ. ಎಲ್ಲ ತರಳ ಬಾಳು, ಬಾಳು ಬಾಳು ತರಳ ಬಾಳು, ಬಾಳು ಬಾಳು ತರಳ ಬಾಳು. ಇನ್ನೊಂದು ನೀವು ಹೇಳ್ತೀರಿ, ನಮಗೆ ಅದು ಇಷ್ಟ ಆಗಲ್ಲ. ಅದು ಶಿವ ಶಿವ ನಮ್ಮದೇ ಹವ,
ಸ್ವಲ್ಪನೂ ಇಷ್ಟ ಆಗಲ್ಲ ನಮಗೆ ಅದು. ಅದನ್ನು ಮಾತ್ರ ಖಂಡಿತ ಹೇಳಬೇಡಿ ನೀವು. ಶಿವ ಶಿವ ನಮ್ಮದೇ ಹವಾ ಅಂದರೆ ಅತ್ಯಂತ ಕುಸಂಸ್ಕಾರದ ಮಾತದು. ಹವಾ ಎಂಥದ್ದು ಯಾರಿಗೂ ಗೊತ್ತಿಲ್ಲ. ಹವಾ ಹೇಗೆ ಬರೋದು ಗೊತ್ತಾಯ್ತಲ್ಲ ಶರೀರದಿಂದ ನಿಮಗೆ. ಏನಾದರೂ ಹೊಟ್ಟೆ ಕೆಟ್ಟಾಗ ಹೆಂಗೆ ಬರುತ್ತೆ? ಕೆಟ್ಟ ಹವಾ ಬರುತ್ತೆ, ತಿಳಿತೆ. ಅದನ್ನು ನೀವು ಬಳಸಬೇಡಿ ಇನ್ಮೇಲೆ. ಬಾಳು ಬಾಳು ತರಳ ಬಾಳು, ಅದರಲ್ಲಿ ಮಾತ್ರ ವಾತ್ಸಲ್ಯ ಇದೆ. ವಿಶ್ವಬಂಧ ಮರಳಿಸಿದ್ದರು ತಮ್ಮ ಶಿಷ್ಯನಿಗೆ ಮಾಡಿದ್ದು ಆಶೀರ್ವಾದ ಎಂಥ ಹೃದಯ ಇದೆ ಅಲ್ಲಿ. ಮಾತೃ ವಾತ್ಸಲ್ಯ ಅದು. ಮಾತೃ ವಾತ್ಸಲ್ಯಕ್ಕೆ ಒಂದು ಉದಾಹರಣೆ ಕೊಡ್ತೀನಿ, ನಾನು ನಿಜವಾದ ಘಟನೆ ಕೊಡ್ತೀನಿ ನಿಮಗೆ. ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ಪೂರ್ವದಲ್ಲಿ ಏನೋ ತೊಂದರೆ ಅನಾರೋಗ್ಯದಿಂದ ಪೂನಾದ ಒಂದು ಆಸ್ಪತ್ರೆಯಲ್ಲಿ ಸೇರಿದರು, ದಾಖಲಾಗಿದ್ದರು. ಅಲ್ಲಿ ಅವರನ್ನು ಶುಶ್ರೂಷೆ ಮಾಡ್ತಾ ಇದ್ದಂಥ ದಾದಿ ಆ ಆಸ್ಪತ್ರೆಯಲ್ಲಿ ನಡೆದಂಥ ಒಂದು ಘಟನೆಯನ್ನು ವಿವರಿಸಿದ್ಲು. ಏನು ಘಟನೆ? ಒಬ್ಬಳು ತುಂಬ ಗರ್ಭಿಣಿ ಬಂದಿದ್ಲು ಆಸ್ಪತ್ರೆಗೆ. ಸಹಜವಾಗಿ ಪ್ರಸವ ಆಗೋ ಹಾಗಿರಲಿಲ್ಲ. ಅದಕ್ಕೆ ಆಪ್ರೇಷನ್ ಮಾಡಬೇಕಾಗಿತ್ತು. ಆಪ್ರೇಷನ್ ಮಾಡಲಿಕ್ಕೆ ಅರವಳಿಕೆ ಕೊಡಬೇಕಾಗಿತ್ತು. ಈಗದಂತೆ ಆವಾಗ ಅನಸ್ತೇಷಿಯಾ ಇರಲಿಲ್ಲ. ಕ್ಲೋರೋಫಾರ್ಮ್ ಅಂತ ಏನೋ ಇತ್ತು, ಅದನ್ನು ಕೊಟ್ಟು ಮೂರ್ಛೆ ಬೀಳಿಸಿ ಆಪ್ರೇಷನ್ ಮಾಡೋರು. ಅದು ಸೈನ್ ಮಾಡಬೇಕಾಗಿತ್ತು ಆ ಮಹಿಳೆ. ಆಕೆ ಮಾಡಲ್ಲ. ಆಕೆ ಏನು ತಿಳ್ಕೊಳ್ತಾಳೆ, ನನ್ನ ಪ್ರಾಣ ಉಳಿಸ್ಲಿಕ್ಕೆ ಡಾಕ್ಟ್ರು ನನ್ನ ಹೊಟ್ಟೆಯಲ್ಲಿರ್ತಕ್ಕಂಥ ಕೂಸನ್ನು ಸಾಯಿಸ್ತಾರೆ ಅಂತ ಆಕೆಗೆ ತಪ್ಪು ಕಲ್ಪನೆ ಬಂದುಬಿಡುತ್ತೆ. ಆಕೆ ಒಪ್ಪಲ್ಲ. ಡಾಕ್ಟ್ರ್ ಹಾಗೆ ಮಾಡಿ ಅಂತಾರೆ. ಇಲ್ಲಮ್ಮ, ನಿನಗೂ ತೊಂದರೆ ಇಲ್ಲ, ನಿನ್ನ ಮಗುಗೂ ತೊಂದರೆ ಇಲ್ಲ, ಮಗು ಉಳಿಯುತ್ತೆ, ನೀನು ಬದುಕ್ತೀಯ, ತೊಂದರೆ ಇಲ್ಲ, ನೀನು ನೋವು ಸಹಿಸ್ಕೊಳಕ್ಕಾಗಲ್ಲ ಅಂತ ಎಷ್ಟೇ ಹೇಳಿದರೂ ಆ ಮಹಿಳೆ ಕೇಳಲ್ಲ. ಅನಿವಾರ್ಯವಾಗಿ ಡಾಕ್ಟ್ರು ಶಸ್ತ್ರಚಿಕಿತ್ಸೆ ಮಾಡಿ ಮಗುವನ್ನು ಹೊರತೆಯ್ತಾರೆ. ಎಷ್ಟು ನೋವಾಗಿರ್ಬೋದು ಆ ತಾಯಿಗೆ. ನಿಮಗೆ ಗೊತ್ತಾಗಲ್ಲ, ಗಂಡಸರಿಗೆ. ಜನ್ಮ ನೀಡಿದಂಥ ತಾಯಿ ಅಂದರೆ ಗೊತ್ತು ಎಷ್ಟು ಪ್ರಸವ ವೇದನೆ ಆಗಿರ್ಬೋದು. ಅದರ ಬಗ್ಗೆ ಗಾಂಧೀಜಿ ಬರೀತಾರೆ, ಹೌ ಡಿಡ್ ದಟ್ ವುಮನ್ ಪೇ ದಟ್ ಪೇಯ್ನ್ ಅಂತ. ಆ ನೋವನ್ನು ಹೇಗೆ ಆ ತಾಯಿ ಸಹಿಸ್ಕೊಂಡ್ಲು ಅಂತ ಅದಕ್ಕೆ ಬರೀತಾರೆ ಅವತ್ತಿನ ಡೈರಿಯಲ್ಲಿ ಗಾಂಧೀಜಿ. ದ ಓನ್ಲಿ ಫ್ಲೋರಮ್ ದಟ್ ಲೇಡಿ ಹ್ಯಾಡ್ was her love for the baby in the womb, for the sake of whom no suffering was too great for her ಅಂತ. ಹೊಟ್ಟೆಯಲ್ಲಿರ್ತಕ್ಕಂಥ ತನ್ನ ಮಗುವಿನ ಮೇಲಿನ ವಾತ್ಸಲ್ಯ ಇದೆಯಲ್ಲ, ಮಾತ್ರ ವಾತ್ಸಲ್ಯ, ಅದೇ ಕ್ಲೋರೋಫಾರ್ಮ್ ಆಗಿ ಎಷ್ಟೇ ನೋವಾದರೂ ಸಹಿಸ್ಕೊಳ್ಳೋ ಶಕ್ತಿ ಆ ಮಾತೃ ವಾತ್ಸಲ್ಯದಿಂದ ಬಂತು ಅಂತ ಗಾಂಧೀಜಿ ಬರೀತಾರೆ. ಇದು ಆ ವಾತ್ಸಲ್ಯ. ಆ ವಾತ್ಸಲ್ಯದಲ್ಲಿ ಬೆಳೆದವರು ನೀವೆಲ್ಲರೂ ಸಹ. ಮಾತೃ ವಾತ್ಸಲ್ಯದಲ್ಲಿ ಎಷ್ಟೊಂದು ಸಾಕಿರ್ತಾರೆ, ಸಲಹಿರ್ತಾರೆ ನಿಮ್ಮ ತಂದೆ ತಾಯಿಗಳು. ನೀವು ನಿಮ್ಮನ್ನು ಬೆಳೆದು ಯುವಕರನ್ನಾಗಿ ಮಾಡೋವರೆಗೂ ಏನೆಲ್ಲ ಅವರು ಕಷ್ಟಗಳನ್ನು ಅನುಭವಿಸಿರ್ತಾರೆ. ಆರ್ಥಿಕ ಕಷ್ಟ, ನೀನು ಮಾಡಿದಂಥ ಕೊಳಚೆ ಎಲ್ಲ ಎಷ್ಟು ಅವರು ನಿರ್ವಹಿಸಿರ್ತಾರೆ. ನೀನು ಬೆಳೆದು ದೊಡ್ಡವನಾದ ಮೇಲೆ ಅವರನ್ನು ಹೇಗೆ ನೋಡ್ಕೊಳ್ತೀಯ? ಅಣ್ಣ ತಮ್ಮಂದರು ಆಸ್ತಿ ವ್ಯಾಜ್ಯ ಮಾಡಿಕೊಂಡು ಎಷ್ಟು ಕಲಹ ಉಂಟು ಮಾಡಿಕೊಳ್ತಾರೆ. ಒಂದು ಪದ್ಧತಿ ಇದೆ ಹಳ್ಳಿ ಪಂಚಾಯತಿಯಲ್ಲಿ, ತಂದೆ ತಾಯಿಗಳ ಜೀವನಾಂಶಕ್ಕೆ 1-2 ಎಕರೆ, ಉಳಿದಿದೆಲ್ಲ ಸಮನಾಗಿ ಹಂಚ್ತಾರೆ. ನಮ್ಮ ಅನುಭವದಲ್ಲಿ ಈಗೇನು ಬರ್ತಾ ಇದೆ ಅಂದರೆ, ಆ ತಂದೆ ತಾಯಿಗಳಿಗೆ ಏನು ಜೀವನಾಂಶಕ್ಕೆ ಅಂತ ಇಡ್ತಾರಲ್ಲ, ಅದನ್ನ ಇವಾಗಲೇ ಹೇಳ್ಬೇಕು. ಅವು ಸತ್ತು ಹೋದ ಮೇಲೆ ಏನು ಯಾರಿಗೇನು ಅಂತ ಇವಾಗಲೇ ಹಂಗೆ ಬರೆಸ್ತಾರೆ. ಒಂದು ಘಟನೆ ನಡೆದದ್ದು ಹೇಳ್ತೀವಿ. ಕೆಲವು ವರ್ಷಗಳ ಹಿಂದೆ ಒಬ್ಬ ಹಿರಿಯ ಯಜಮಾನರು, ಭಾಳ ಶ್ರೀಮಂತರು, ನಮ್ಮ ಹತ್ರ ಬಂದಿದ್ದರು. ಏನು ದೂರ ಯಜಮಾನ್ರೆ ಅಂತ ಕೇಳಿದ್ವಿ. ಅವ್ರಿಗೆ 4 ಜನ ಮಕ್ಕಳು. ನಾವು ಹೆಸರು ಹೇಳೋಕ್ಕೆ ಹೋಗಲ್ಲ, ಘಟನೆ ಮಾತ್ರ ನಿರೂಪಿಸ್ತೀವಿ. 4 ಜನ ಮಕ್ಕಳು.
ಆಸ್ತಿ ಹಚ್ಕೊಟ್ಟಿದ್ದಾರೆ, ಯಾರು ಒಪ್ತಾ ಇಲ್ಲ, ನೀ ಸರಿ ಮಾಡಿಲ್ಲ ಅಂತ. ಎರಡನೇ ಮಗ ಒಪ್ತಾ ಇಲ್ಲ, ಅವನು ಸರಿ ಮಾಡು ಅಂತ. ಮಾಡೋಕ್ಕಾಗಲಿಲ್ಲ, ನಮ್ಮ ಹತ್ರ ಬಂದರು. ನಮ್ಗೆ ಚೆನ್ನಾಗಿ ಗೊತ್ತಿತ್ತು ಆ ಫ್ಯಾಮಿಲಿ. ಅದು ಅವ್ರನ್ನ ಕರೆಸಿದ್ವಿ, ನೋಟಿಸ್ ಕೊಟ್ಟು ವಿಚಾರ ಮಾಡ್ತಾ ಹೋದ್ವಿ. ಭಾಳಷ್ಟು ಆಸ್ತಿ ಇತ್ತು, ಎಲ್ಲರಿಗೂ ಮನೆ, ಎಲ್ಲರಿಗೂ ಜಮೀನು, ಎಲ್ಲರಿಗೂ ಒಡವೆ ವಸ್ತ್ರ ಎಲ್ಲ ಹಂಚ್ಕೊಟ್ವಿ ಸಮನಾಗಿ. ನಗರದಲ್ಲಿ ಒಂದು ಮನೆ ಇತ್ತು, RCC ಮನೆ. ಅದನ್ನು ನಾವು ತಂದೆ ತಾಯಿಗಳ ಜೀವನಾಂಶಕ್ಕೆ ಅದನ್ನು ಇಡ್ತು. ತಂದೆ ತಾಯಿ ಕಾಲವಾದ ಮೇಲೆ ಅದು ಎರಡನೇ ಮಗನಿಗೆ ಸಲ್ಲಬೇಕು ಅಂತ ನಾವು ತೀರ್ಮಾನ ಬರೆದ್ವಿ. ಹಂಗೆ ಬರೆದ ತಕ್ಷಣವೇ ಎರಡನೇ ಮಗ ಮುಖ ಸಿಂಟ್ರಿಸ್ಕೊಂಡು ಹೊರಟ. ಬೇಜಾರಾಯ್ತು, ಸಿಟ್ಟತ್ತು ಕರೆಸಿದ್ವಿ ಅವನ್ನ ಒಳಗೆ. ಏನೋ ನಿನಗೇನು ಅನ್ಯಾಯ ಆಗಿದೆಯೋ, ಯಾಕೋ ಅದು ನೀನು ಹೊರಗೆ ಹೋದೆ, ನೀನು ಏನು ಹೇಳೋ ಅಂದ್ವಿ. ಅದಕ್ಕೆ ಅವನು ಕೊಟ್ಟ ಉತ್ತರ, ನಮ್ಮಪ್ಪ ಇನ್ನೂ 20 ವರ್ಷ ಬದುಕ್ತಾನೆ, ಅಲ್ಲಿ ತನಕ ಕಾಯಬೇಕೇನು ನಾನು ಮನೆ ತಗೊಳಕ್ಕೆ ಅಂತಾನೆ. ಇದು ನಡೆದ ಘಟನೆ ಇದು. ನಮ್ಮಪ್ಪ ಇನ್ನೂ 20 ವರ್ಷ ಬದುಕ್ತಾನೆ, ಅಲ್ಲಿವರೆಗೆ ಕಾಯ್ಬೇಕ ನಾನು ಹೇಳಿ. ಮೂಳು ಹೇಗಾಗಿವೆ. ಇನ್ನೊಂದು ಘಟನೆ, ಇವು ಜೀವನದಲ್ಲಿ ನಮ್ಮ ನ್ಯಾಯಪೀಠದಲ್ಲಿ ನೇರವಾಗಿ ಮನಗಂಡಂಥ ಉದಾಹರಣೆಗಳು. ಈಗ ಅಣ್ಣ ತಮ್ಮಂದ್ರ ಜಗಳ, ಆಸ್ತಿ ಜಗಳ ಎಲ್ಲ ಹಿಸ್ಸೆ ಮಾಡಿಕೊಟ್ವಿ, ಎಲ್ಲ ನೋಡಿ ಎಲ್ಲ ಒಂದು ಹೊಂದ್ಕೊಂಡ್ರು, ರುಜು ಹಾಕಿದರು, ಏನೂ ತಕರಾರು ಮಾಡಲಿಲ್ಲ, ಎಲ್ಲರಿಗೂ ಸಮನಾಗಿ ಮಾಡಿಕೊಟ್ವಿ. ಅವ್ರ ಅಜ್ಜಿ ಇತ್ತು, ಅಜ್ಜಿ ವಿಟ್ನೆಸ್ ಬಾಕ್ಸ್ನಾಗಿತ್ತು, ಅಜ್ಜಿ ವಯಸ್ಸಾಗಿತ್ತು. ಎಲ್ಲ ಸರಿಯಪ್ಪ ನೀನು ಮಾಡಿದ್ದು, ನನ್ನ ಕೊರಳಾಗ ಒಂದು ಬಂಗಾರ ಸರ ಇಲ್ದಂಗೆ ಮಾಡಿಬಿಟ್ಟಲ್ಲ ಅಂತ ಅಜ್ಜಿ. ನಿಮ್ಮಂಗೆ ನಕ್ಕರು ಅಲ್ಲಿರೋರು ನ್ಯಾಯಪೀಠದ ಮುಂದೆ. ನಾವು ಅಜ್ಜಿಗೆ ಹೇಳಿದೆ, ಅಲ್ಲಿ ಅಜ್ಜಿ ಇಷ್ಟು ವಯಸ್ಸಾಗಿದೆ ನಿನಗೆ, ಯಾಕೆ ನಿನಗೆ ಬಂಗಾರದ ಮೇಲೆ ಹುಚ್ಚು ಅಂತ ಕೇಳಿದ್ವಿ. ಅಜ್ಜಿ ಕೊಟ್ಟು ಉತ್ತರ ಗೊತ್ತೇನು? ನನಗೆ ಬಂಗಾರದ ಮೇಲೆ ಏನು ಹುಚ್ಚಿಲ್ಲಪ್ಪ, ನನ್ನ ಕೊರಳಾಗ ಬಂಗಾರ ಸರ ಇದ್ದರೆ ನನ್ನ ಸೊಸೆ ನನಗೆ ಚೆನ್ನಾಗಿ ಉಣಕ್ಕೆ ಹಾಕ್ತಾಳೆ, ಅದಕ್ಕೆ ಅಂತ ಹೇಳ್ತಾರೆ. ನಾವು PhD ಮಾಡಿದ್ದು ಎಲ್ಲ PhD ಅಜ್ಜಿ ಜೀವನ ಅನುಭವದ ಮುಂದೆ ಅದೇನು ಅರ್ಥ ಅಲ್ಲ ಅಂತ ಅನಿಸ್ಬಿಡ್ತು ನಮಗೆ. ಎಲ್ಲ ಸಾಂಸಾರಿಕ ಜೀವನದಲ್ಲಿ ಹೀಗಾದ್ರೆ ಹೇಗೆ? ಇನ್ನೊಂದು ರೋಚಕವಾದಂಥ ಒಂದು ಕಥಾನಕ ಇದೆ. ಒಬ್ಬ ಒಳ್ಳೆ ವ್ಯಕ್ತಿ ಇದ್ದ, ದುಡಿಮೆ ಚೆನ್ನಾಗಿ, ಒಬ್ಬ ಸರ್ಕಾರಿ ನೌಕರ, ನಿವೃತ್ತರಾಗಿದ್ದರು. ಯಾರಾದ್ರು ಸಹಾಯ ಮಾಡ್ತಾಯಿದ್ರು, ದುಡ್ಡು ಕೊಡ್ತಾಯಿದ್ರು, ಬಡ್ಡಿ ಲೇವಾದೇವಿ ಮಾಡ್ತಾಯಿದ್ರು. ಪಾಪ ವಯಸ್ಸಾತೋ ಏನೋ ಕಾರಣಕ್ಕಾಗಿ ಅವರು ಅನಾರೋಗ್ಯಕ್ಕೆ ಒಳಗಾಗಿ ಸತ್ತೋಗ್ಬಿಟ್ರು. ಅವರನ್ನು ಸ್ಮಶಾನ ಕರ್ಕೊಂಡು ಹೋಗ್ಬೇಕಲ್ಲ, ಎಲ್ಲ ವಿಧಿವಿಧಾನ ಅಂತ್ಯ ಸಂಸ್ಕಾರ ಮಾಡಬೇಕಲ್ಲ. ಮನೆಯಲ್ಲಿ ಇಟ್ಕೊಂಡಿದ್ರು. ಇನ್ನೇನು ಶರೀರ ಎತ್ತಬೇಕು ಶವನ, ಒಬ್ಬ ಓಡಾಡು ಬಂದ, ಏಯ್ ನಿಲ್ಲಿಸ್ರಿ ಅಂತ. ದುಃಖಕರ ಪ್ರಸಂಗ. ಒಬ್ಬ ಕೂಕೆ ಅಂತ ಬರ್ತಾನೆ, ನಿಲ್ಲಿಸ್ರಿ ಅಂತ. ಏನಪ್ಪ, ಯಾರು, ಏನು ಅಂತಂದರೆ, ಈ ಮನುಷ್ಯ ನನ್ನ ಹತ್ರ 15 ಲಕ್ಷ ರೂಪಾಯಿ ಸಾಲ ತಗೊಂಡು ಒಂದು ಬಡಿಗಾಸು ಬಡ್ಡಿ ಕೊಟ್ಟಿಲ್ಲ, ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಹಿಂಗೆ ಹೇಳ್ತಾ ಬಂದಿದ್ದಾನೆ. ನನಗೆ ದುಡ್ಡು ಬೇಕು, 15 ಲಕ್ಷ ಕೊಡಬೇಕು, ಅದ್ರ ಮೇಲೆ ಬಡ್ಡಿ ಕೊಡಬೇಕು 2%. ಹಂಗಿದ್ರೆ ನಾನು ಹೆಣ ಎತ್ತಾಗಿ ಬಿಡ್ತೀನಿ, ಬಿಡಲ್ಲ ಅಂತ. ಅಲ್ಲಿದ್ದ ಹಿರಿಯರು, ಏನಪ್ಪ ಇಂಥ ದುಃಖಕರ ಪ್ರಸಂಗದಲ್ಲಿ ಈಗ ಮಾತಾಡ್ಬೋದ ನೀನು, ಸ್ವಲ್ಪ ಸುಧಾರಿಸ್ಕೋ, ಎಲ್ಲ ವಿಧಿ ಕ್ರಿಯೆ ಎಲ್ಲ ಮುಗಿದ ಮೇಲೆ ನೋಡೋಣ ಅಂದ್ರೆ ಕೇಳಲಿಲ್ಲ ಅವನು. ನಂದ್ರಿ ದುಡ್ಡು ಕೊಡಿಸ್ರಿ ಅಂತಾರೆ. ಅವಾಗಲ್ಲ ಯಾರೋ ಇದು ಹಿರಿಯರು ಮಕ್ಕಳ ಹತ್ರ ಹೋಗಿ, ನೋಡಪ್ಪ ಏನೋ ಅಲ್ಪ ಸ್ವಲ್ಪ ಕೊಟ್ಟು ಅವ್ನು ಬಾಯಿ ಮುಚ್ಚಿಸು ಅಂತಂದರೆ 4 ಜನ ಮಕ್ಕಳು ತಯಾರಾಗಲಿಲ್ಲ, ಯಾರೂ ತಯಾರಾಗಲಿಲ್ಲ. ಕೊನೆಗೆ ದುಡ್ಡು ಕೊಡೋದಲ್ಲ, ನಾನು ಎತ್ತಕ್ಕೆ ಬಿಡಲ್ಲ ಅಂತಂದ. ಜೋರ ಗಲಾಟೆ ಆಗ್ತಾಯಿತ್ತು. ಆ ಗಲಾಟೆ ಸಂದರ್ಭದಲ್ಲಿ ಆ ಗಲಾಟೆ ಕೇಳಿಸ್ತು. ಏನಪ್ಪ ಶಬ್ದ? ಗಲಾಟೆ ಕೇಳಿಸ್ತು. ಜನರೇಟ್ರ್ ಇವ್ರಿಗೆ ಮೌನವಾಗಿತ್ತದು. ಗಲಾಟೆ ಕೇಳಿಸ್ಕೊಂಡಂಥ ಮಗಳು ತಾಯಿ ಹತ್ರ ಇದ್ದವಳು ಆಕೆ ಹೊರಗೆ ಬಂತು. ಒಳಗೆ ಹೋಗಿ ಒಂದು ಗಂಟು ತಗೊಂಡು ಬಂದು ಆ ಯಜಮಾನ್ರಿಗೆ ಸಾಲ ಕೊಟ್ಟರಿದ್ರಲ್ಲ ಅವರಿಗೆ, ನೋಡಿ ನಮ್ಮ ತಂದೆ ನನಗೆ ಕೊಡಬೇಕು ಅಂತ ಈ ಬಂಗಾರದ ಈ ಒಂದು ಗಂಟನ್ನು ಇಟ್ಟಿದ್ರಂತೆ. ನಮ್ಮ ತಾಯಿ ಹೇಳಿದ್ಲು,
ನನಗಾಗಿ ಕೊಡಬೇಕು ಅಂತ ನನ್ನ ತಂದೆ ಇಟ್ಟಿದ್ದು. ಇದು ಎಷ್ಟಾಗುತ್ತೋ ಏನೋ, ದಯಮಾಡಿ ಇದನ್ನು ತಗೊಂಡು ನಮ್ಮ ತಂದೆ ಸಂಸ್ಕಾರಕ್ಕೆ ಅವಕಾಶ ಮಾಡಿಕೊಡಿ. ನೀವು ಖಂಡಿತ ನಮ್ಮ ತಂದೆಗೆ ಅಗೌರವ ತರಬೇಡಿ ಅಂತ ಹೇಳಿ ಬೇಡಿಕೊಂಡು ಆಕೆ ಕೊಡ್ತಾಳೆ ಆ ಗಂಟ, ಬಂಗಾರದ ಗಂಟನ್ನು, ತನಗೆ ಮಾಡಿದಂಥ ಬಂಗಾರದ ಒಡವೆಗಳನ್ನು. ಅದಕ್ಕೆ ಸುಮ್ಮನೆ ಆಗ್ತಾನೆ. ಆಮೇಲೆ ಅಂತ್ಯ ಸಂಸ್ಕಾರ ಆದಮೇಲೆ ಮತ್ತೆ ಸಾಯಂಕಾಲ ಬರ್ತಾನೆ ಅವನು. ಮತ್ತೇನು ವಕ್ರಿಸ್ತೆ ಅಂತ ಗಂಡು ಮಕ್ಕಳು ಆಕ್ಷೇಪ ಇದು ಮಾಡ್ತಿರ್ತಾರೆ. ಆವಾಗ ಆ ಮಕ್ಕಳನ್ನು ಆ ಮಗಳನ್ನು ಕೂರಿಸ್ಕೊಂಡು ಅವ್ರು ಹೇಳ್ತಾರೆ, ನೋಡಮ್ಮ, ನೋಡು, ನಿಮ್ಮಪ್ಪ ನನ್ನಿಂದ ಸಾಲ ಮಾಡಿದ್ದಿಲ್ಲ, ನಾನೇ ನಿಮ್ಮ ಅಪ್ಪನಿಂದ 15 ಲಕ್ಷ ಸಾಲ ತಗೊಂಡಿದ್ದು. ಈಗ ಅವರು ಅವರು ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಗೊತ್ತಾದ ತಕ್ಷಣವೇ ಎಲ್ಲೆಲ್ಲೋ ಜೋಡಿಸ್ಕೊಂಡು ಅವರು ಬದುಕಿದ್ದಾಗಲೇ ನಾನು ಋಣ ಇರಬೇಕು ಅಂತ ಹೇಳಿ ಬಂದೆ. ಇಲ್ಲಿ ಬಂದಾಗ ಯಾರಿಗೆ ಕೊಡಬೇಕು 15 ಲಕ್ಷ ಮತ್ತು ಬಡ್ಡಿ ಅಂತ ನನಗೆ ಅರ್ಥವಾಗಲಿಲ್ಲ. ಈಗ ಗೊತ್ತಾಯಿತು, ಈ 15 ಲಕ್ಷಕ್ಕೆ ಮಗಳಾದಂಥ ನೀನೇ ಹಕ್ಕುದಾರಳು, ತಗೊಳಮ್ಮ ಅಂತ ವಾಪಸ್ ಕೊಡ್ತಾರೆ. ತಂದೆಯ ಗೌರವಕ್ಕಾಗಿ ನೀನು ನಿನ್ನ ಒಡವೆಯನ್ನು ನೀನು ಕೊಟ್ಟೆ ಅಲ್ಲ, ನೀನೇ ಇದಕ್ಕೆ ಹಕ್ಕುದಾರಳು, ನಿನ್ನ ಅಣ್ಣ ತಮ್ಮಂದ್ರೆ ಯಾರು ಹಕ್ಕುದಾರಲ್ಲ, ತಗೋ ಅಂತ ಕೊಡ್ತಾರೆ. ಇದು ಮಾನವೀಯ ಭಾವನೆ. ಅದು ಯಾಕೆ ನೀವು ಗಂಡು ಸಂತಾನ ಬೇಕು ಬೇಕು ಅಂತ ನೀವು ಗಂಗಾಳ ಬಿಡಿತಿರೋ ಗೊತ್ತಿಲ್ಲ. ಈಗ ಐತೋ ಇಲ್ಲೋ ಪದ್ಧತಿ ಗೊತ್ತಿಲ್ಲ ಗಂಗಾಳ ಬಿಡಿಯೋದು. ಎಲ್ಲ ಸ್ಟೀಲ್ ತಟ್ಟೆಗಳು ಬಂದಿದ್ದಾವೆ, ಈಗಿದ್ದಂಗೆ ಕಾಣಲ್ಲ. ಮನೆಗೂ ಹುಟ್ಟಲ್ಲ, ಎಲ್ಲ ಆಸ್ಪತ್ರೆಗೆ ಹುಟ್ಟುತ್ತಾ ಬೇಗ. ಹೀಗಾಗಿ ಅಲ್ಲಿಯೂ ಅಲ್ಲಿ ಬಿಡಿಯೋಕ್ಕಾಗಲ್ಲ. ಹೀಗಾಗಿಬಿಟ್ಟಿದೆ. ನಾವು ಇನ್ನು ಹೆಚ್ಚು ಮಾತು ಮುಂದುವರಿಸೋದು ಸೂಕ್ತ ಅಲ್ಲ. ಈಗಾಗಲೇ 1:30 ಆಯಿತು, ನಿನ್ನೆ 1 ಗಂಟೆ ಆಯಿತು. ಇಷ್ಟು ಬೃಹತ್ ಪ್ರಮಾಣದ ಮಂಟಪವನ್ನು ಇಲ್ಲಿ ಕಾಲಿಡಂಗಿರಲಿಲ್ಲ. ಇದನ್ನೆಲ್ಲ ಸ್ವಚ್ಛಗೊಳಿಸ ಇದ್ರ ಹಿಂದೆ ಅನೇಕರ ಒಂದು ಇದಿದೆ, ಶ್ರಮ ಇದೆ. ಇಲ್ಲಿ ಒಂದು ರೀತಿ ನಾವೇನು ಹೇಳ್ಬೇಕು, ಜೋಡೆತ್ತುಗಳು ಅಂತ ಹೇಳಬೇಕು. ಒಂದು ಕಡೆ ನಮ್ಮ ರೈತ ಸಂಘದ ಅಧ್ಯಕ್ಷರಾದ ಬಸವರಾಜಪ್ಪನವರು, ಒಂದೊಂದು ಕಡೆ ಶಾಸಕರಾದಂಥ ಕೆ ಸಂಗಮೇಶ್ರವರು, ಇವರಿಬ್ಬರೂ ಸಹ ಮತ್ತು ಅವರ ಸಹೋದರರು ಮತ್ತು ಅನೇಕ ಕಾರ್ಯಕರ್ತರು, ಎಲ್ಲರ ಹೆಸರನ್ನು ನಾವು ಹೇಳಲಿಕ್ಕಾಗ್ತಾ ಇಲ್ಲ. ಇದ್ರ ಹಿಂದೆ ಎಷ್ಟು ಶ್ರಮ ಇದೆ ಅಂದರೆ, ಏನು ಸ್ವಚ್ಛ ಇಲ್ಲಿ ಇದು ಹೇಗಿತ್ತು ಅನ್ನೋದು ಭದ್ರಾವತಿಗೆ ಗೊತ್ತು. ನೀವು ದಾವಣಗೆರೆ ಹರಿಹರ ಆ ಕಡೆಯಿಂದ ಬಂದರೆ ಗೊತ್ತಿಲ್ಲ. ಎಷ್ಟು ಕೊಳಚೆ ಇತ್ತು, ಎಷ್ಟು ಇದೆಲ್ಲ ಒಂದು ರೀತಿ ಕಸದ ಗುಂಡಿಯಾಗಿತ್ತು. ಇದನ್ನು ಇಷ್ಟು ಸ್ವಚ್ಛಗೊಳಿಸಿ ಸುಂದರಗೊಳಿಸಿದಾರಲ್ಲ, ಅವರೆಲ್ಲರಿಗೂ ನಾವು ತುಂಬ ಆಭಾರಿಗಳು. ನಾವು ಅವ್ರು ಎಷ್ಟು ಪ್ರಶಂಸೆ ಮಾಡಿದರೂ ಸಾಲದು. ನಮ್ಮ ಬಸವರಾಜಪ್ಪನವರಂತೂ ರೈತ ನಾಯಕರಾಗಿ ಯಾರನ್ನೂ ಕೇಳಿದಾರಲ್ಲ, ಅವರು ಒಂದು ನಯ ಪೈಸೆ ಕೇಳಿದಾರಲ್ಲ. ಅವರು ಕಳೆದ 2-3 ತಿಂಗಳಿಂದ ಪ್ರತಿ ಹಳ್ಳಿಯ ಮನೆಗೆ ಹೋಗಿ ಅವರು ಇವರು ಸಂಗಮೇಶ್ ಅವರ ಸಹೋದರರು ಮತ್ತು ಇತರ ಎಲ್ಲ ಕಾರ್ಯಕರ್ತರು ಬಹಳ ಜನ ಇದ್ದಾರೆ. ನಮಗೆ ತುಂಬ 100 ಜನ ಇದ್ದಾರೆ. ಎಷ್ಟು ಕಾರ್ಯನಿರ್ವಹಿಸಿದರೆ ಅಂದರೆ ನಾವು ಅದನ್ನು ಶಬ್ದಗಳಲ್ಲಿ ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ. 37 ವರ್ಷಗಳ ಹಿಂದೆ ಇಲ್ಲಿ ಭದ್ರಾವತಿ ನಮ್ಮ ಸಮ್ಮುಖದಲ್ಲೇ, ಉಡುಪಲ್ಲನ್ನ ನಮ್ಮ ಸಮ್ಮುಖದಲ್ಲೇ ತರಳಬಾಳು ಹುಣ್ಣಿಮೆ ಆಗಿತ್ತು. ಆಗಿನ ಇನ್ವಿಟೇಷನ್ ಹೀಗಿದೆ ನೋಡಿ. ಇದನ್ನು ಅಚ್ಚುಕಟ್ಟಾಗಿ ನಮ್ಮ ಯಾರು ಕೊಟ್ಟಿದ್ದು, ಸಂಜೀವ್ ಕುಮಾರ್ನ, ಸಂಜೀವ್ರ ತಾಯಿ ಇದನ್ನು ರಕ್ಷಣೆ ಮಾಡಿಟ್ಟಿದ್ದಾಳೆ. ಮಗ ಅದಕ್ಕೆ ಒಳ್ಳೆ ಇದನ್ನು ಏನಂತಾರೆ, ಇದಕ್ಕೆ ಲ್ಯಾಮಿನೇಷನ್ ಮಾಡಿ ತಂದು ಕೊಟ್ಟ. ಇಷ್ಟೇ ನೋಡಿ ಇನ್ವಿಟೇಷನ್. ಇವತ್ತಿನ ಇನ್ವಿಟೇಷನಿಗೂ ಇದಕ್ಕೂ ಎಷ್ಟು ವ್ಯತ್ಯಾಸ ಇದೆ. ಅವತ್ತು ಬಂದಿದ್ದರು ಬಹಳ ಅವತ್ತು ಮಾಡಿದ್ದಾರೆ ಯಾರ್ಯಾರು. HS ರುದ್ರಪ್ಪನವರು ಗೌರವಾಧ್ಯಕ್ಷರಾಗಿದ್ದರು. ಅವರು ರೈತ ಸಂಘದ ಸಂಸ್ಥಾಪಕ ಅಧ್ಯಕ್ಷರು HS ರುದ್ರಪ್ಪನವರು. ಅವರ ಸ್ಥಾನದಲ್ಲಿರ್ತಕ್ಕಂಥ ಬಸವರಾಜಪ್ಪನವರು ಒಂದು ರೀತಿ ಯೋಗ ಅಂತ ಕಾಣ್ತಾ ಇದೆ. ಯೋಗ ಅಂತ ಕಾಣಿಸುತ್ತೆ. ಯಾಕೆಂದರೆ ಅವರು ಸಂಸ್ಥಾಪಕರು, ನಂತರ ಬಂದಿರತಕ್ಕಂಥ ಅವರಲ್ಲಿ ಗರಡಿಯಲ್ಲಿ ಪಳಗಿದಂಥವರು ಬಸವರಾಜಪ್ಪನವರು. ಕಾರ್ಯದರ್ಶಿಯಾಗಿದ್ದವರು AP ಬಸಪ್ಪನವರು. ಇವತ್ತೇನು ನಮ್ಮ
ಇದು ನಡೀತಾರೆ, ಪ್ರಾರಂಭ ಆತಲ್ಲ ಮೆರವಣಿಗೆ ಎ ಪಿ ಬಸಪ್ಪನವರು. ಇನ್ನು ಕೋಶಾಧ್ಯಕ್ಷರಾಗಿದ್ದವರು ಎಚ್ ಪಿ ಶಿವರುದ್ರಪ್ಪನವರು, ಹೆಬ್ಬಂಡಿ ಶಿವರುದ್ರಪ್ಪನವರು ಈಗಿದ್ದಾರೆ. ಇವರು 3 ಜನರು. ಇನ್ನು ಉಳಿದ ಮುಖಂಡರುಗಳು ಅಂದರೆ ಟಿ ವಿ ಚಂದ್ರಶೇಖರಪ್ಪ, ಸಾಲೇರ್ ಎಸ್ ಸಿದ್ದಪ್ಪ. ನಾವು ಯಾರು ಮನೆಯಲ್ಲಿ ನಾವು ಉಳ್ಕೊಂಡಿದ್ದೀವೋ ಈಗ ಅವ್ರ ತಂದೆ ಸಾಲೇರ್ ಸಿದ್ದಪ್ಪ ಶಾಸಕರಾಗಿದ್ದವರು. ಡಿ ಜಿ ಶಿವಣ್ಣಗೌಡರು, ನಿಮಗೆ ಗೊತ್ತಿರ್ಬೋದು, ಈ ಕಾರ್ಖಾನೆಯ ದೊಡ್ಡ VSL ನೇತಾರರಾಗಿದ್ದಾರೆ. ಅವರು ಒಂದು ಮಾತು ಹೇಳಿದ್ರೆ ಸಾಕು, ಪಲ್ಲಕ್ಕಿಯನ್ನು ಸಿದ್ದಪ್ಪಗೌಡರು ಮಾಡಿಕೊಟ್ರು ಅಂತ ಹೇಳಿದ್ರಲ್ಲ, ಅವರ ದತ್ತು ಮಗ ಯಾರು ಶಿವನಗೌಡರು. ಇನ್ನು KM ಜವರಯ್ಯನವರು, ಅವರಿದ್ದಾರೆ ಇಲ್ಲ ಗೊತ್ತಿಲ್ಲ ನಮಗೆ, ಜವರಯ್ಯನವರು. ಆಮೇಲೆ SL ಲಕ್ಷ್ಮಣರವರು, B ಕೃಷ್ಣ ಭಟ್ರು, ಡಾಕ್ಟರ್ ಮುರುಗೇಂದ್ರಯ್ಯ, ಪ್ರೇಮರಾಜ್, ಹಿಮ್ಮತ್ ರಾಜ್ ಶರ್ಮಾ, HC ಬಸವರಾಜಪ್ಪ, ಹೆಬ್ಬಂಡಿ ಬಸವರಾಜಪ್ಪನವರು, KL ನಿಂಗಯ್ಯ, ಕಲ್ಯಾಣ ಹಾಲಯ್ಯನವರು, ನಮ್ಮ ತೀರ್ಥಯ್ಯನ ತಂದೆ ಕಲ್ಯಾಣ ಹಾಲಯ್ಯನವರು, ಅವರಲ್ಲ ಅಲ್ಲ, ಕಲ್ಯಾಣ ಹಾಲಯ್ಯ ಶಾನ್ಭೋಗ್ ತೀರ್ಥಯ್ಯನವ್ರ ತಂದೆ ಬೇರೆ, ಇವರಲ್ಲ, ಕಲ್ಯಾಣ ಹಾಲಯ್ಯನವರು, ಕಲ್ಯಾಣಲ್ಲಿರೋರು. H ಲೋಕೇಶಪ್ಪನವರು, ಲಕ್ಷ್ಮಣ ರಾವ್ ಅವರು, B ರಂಗಪ್ಪ, ಅಬ್ದುಲ್ ರಶೀದ್, KP ಜಗನ್ನಾಥ್, ಮಾಗ್ನೂರ್ ರಾಜಶೇಖರ್. ಇನ್ನು ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದವರು KT ಈಶ್ವರಪ್ಪ, GS ವೀರಭದ್ರಪ್ಪ, HG ಉಮಾಪತಿ, BP ಶಿವಕುಮಾರ್, ಡಾಕ್ಟರ್ H ಶಿವಲಿಂಗಪ್ಪ, H ಬಸವಪ್ಪ. ಸಹ ಕಾರ್ಯದರ್ಶಿಯಾಗಿದ್ದರು ಧನಂಜಯ ಪಾಟೀಲ್, P ರುದ್ರೇಶನ್ ಮತ್ತು ಇತರ ಸದಸ್ಯರು. ಇವ್ರನ್ನೆಲ್ಲ ನಾವು ಭಾವಪೂರ್ಣವಾಗಿ ನಾವು ನೆನೆಸ್ಕೊಳ್ಳೋಕೆ ಈ ಸಂದರ್ಭದಲ್ಲಿ ಬಯಸ್ತೀವಿ. ಭಾಗವಹಿಸಿದವರು ಬಹಳ ಅಪರೂಪದ ವ್ಯಕ್ತಿಗಳಿದ್ದಾರೆ. ನಮ್ಮೇನು ಬೊಮ್ಮಾಯಿಯವರು ಬಂದು ಹೋದ್ರಲ್ಲ, ಬಸವರಾಜ ಬೊಮ್ಮಾಯಿ, ಅವರ ತಂದೆ SR ಬೊಮ್ಮಾಯಿಯವರು ಭಾಗವಹಿಸಿದ್ದಾರೆ. ಎಂಥ ಯೋಗ ಇದೆ ನೋಡಿ. SR ಬೊಮ್ಮಾಯಿ, ರಾಮಕೃಷ್ಣ ಹೆಗ್ಗಡೆಯವರು ಮುಖ್ಯಮಂತ್ರಿ ಆಗಿದ್ದರು, ಅವರು ಬಂದಿದ್ದರು, ಪಾಟೀಲ್ ಪುಟ್ಟಪ್ಪನವರು, ಹೀಗೆ ಅನೇಕ ಹದಮಾರು ಮಠದ ಶ್ರೀಗಳು ಬಂದಿದ್ದಾರೆ. ಇದು ನಡೆದಿದ್ದು 1987ರಲ್ಲಿ. ಎಷ್ಟು ನಿಸ್ಪೃಹತೆಯಿಂದ ಇವರೆಲ್ಲ ಆಗಿನ ಬಾಲಗಂಗಾಧರನಾಥ ಮಹಾಸ್ವಾಮಿಗಳವರು ನಮ್ಮನ್ನು ಬಹಳ ಪ್ರೀತಿಯಿಂದ ನೋಡ್ತಾ ಇದ್ದಂಥ, ಹಾಗಾಗಿ ಅವರು ಮಠಕ್ಕೆ ಕರೆಸ್ಕೊಳ್ತಾ ಇದ್ರು ಬೆಂಗಳೂರಿನಲ್ಲಿ. ನಮ್ಮ ಜೊತೆ ಕೂರಿಸ್ಕೊಂಡು ಅವರು ಪ್ರಸಾದ ಸ್ವೀಕರಿಸೋದಕ್ಕೆ ಎಷ್ಟು ಇಷ್ಟಪಡ್ತಾ ಇದ್ರು ಅಂತ ಹೇಳಿದರೆ ನಾವು ಅವ್ರನ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ನಿರ್ಮಲಾನಂದ ಸ್ವಾಮಿಗಳ ಈಗ ಅವರ ಗುರುಗಳು. ಹೀಗೆ ಇದೆಲ್ಲ ಕಾರ್ಯಕ್ರಮ ಏನು ಹಿಂದೆ ನಡೆದಿದೆ, ಅತ್ಯಂತ ಸ್ಮರಣೀಯ ಕಾರ್ಯಕ್ರಮ ಇದು. ಇದೇನು ಸ್ವಚ್ಛತೆ ಆಗಿದೆ, ಈ ಸ್ವಚ್ಛತೆ ಮತ್ತೆ ಕಸದ ಗುಂಡಿ ಆಗಬಾರ್ದು. ಇದನ್ನು ರಕ್ಷಣೆ ಮಾಡಬೇಕು. ಅದಕ್ಕೆ ನಮ್ಮ ಕೇಂದ್ರ ಸಚಿವರು ಕುಮಾರಸ್ವಾಮಿಯವರು ಒಪ್ಕೊಂಡಿದ್ದಾರೆ. MPM ಸಂಬಂಧಪಟ್ಟಂಗೆ ನಮ್ಮ ಈಶ್ವರ ಖಂಡ್ರೆ ಅವರು, ನಾವೀಗ ಬಂದಿರತಕ್ಕಂಥ ನಮ್ಮ ಶಾಸಕ ಮಂತ್ರಿಗಳೇನಿದ್ದಾರೆ, ತೋಟಗಾರಿಕೆ ಮಂತ್ರಿಗಳು, ಏನಾದರೂ ಮಾಡಿ ಒಂದಿಷ್ಟು ತೋಟಗಾರಿಕೆ ನೀವು ಮಾಡ್ತಿರೋ ನೋಡಿ, ನಿಮ್ಮ ಬಜೆಟ್ನಲ್ಲಿ ಸೇರಿಸಿ. ಇಲ್ಲಿ ವಯಸ್ಸು ಒಂದು ಬೇಲಿ ಹಾಕಿಸಿ ಇದನ್ನು ವಯಸ್ಸಾದಂಥ ಹಿರಿಯರು ಅವ್ರ ಮೊಮ್ಮಕ್ಕಳನ್ನು ಕರ್ಕೊಂಬಂದು ಇಲ್ಲಿ ಓಡಾಡಂಗಾದರೆ ಇನ್ನೂ 4 ಕಾಲ ಜಾಸ್ತಿ ಬದುಕ್ತಾರೆ ಅಂತ ಅನಿಸುತ್ತೆ. ಏನಾದರೂ ಮಾಡಿ ಒಂದು ಪ್ರಯತ್ನ ಮಾಡ್ತೀಯ ನೋಡಪ್ಪ. ಮಾಡ್ತೀಯಾ? ಖಂಡಿತ. ಲ್ಯಾಂಡ್ ಯಾವುದು ಸರ್ಕಾರದ್ದೇ, ನಿಮ್ದೇನೆ ಲ್ಯಾಂಡು? ಇದು VSL ಇದು ಹೆಲಿಪ್ಯಾಡ್. ನೀವು ಸೆಂಟ್ರಲ್ ಗೌರ್ಮೆಂಟ್ ಬರೀರಿ, ನಾವೀಗ ಮಾಡ್ತೀವಿ ಅಂತ ಬರೀರಿ. ನೀವು ಪರ್ಮಿಷನ್ ತಗೊಳ್ಳಿ. ಲ್ಯಾಂಡ್ ನೀವು ಗುತ್ತಿಗೆ ತಗೊಳ್ರಿ. ನೀವು ಹಾಂ ಕೊಟ್ಟಿದ್ದೀರಿ. ಆಸ್ ದೆಮ್ ಟು ಪರ್ಮಿಟ್ ಯು. ಇದೆಲ್ಲ ಕಸದ ಗುಂಡಿ ಆಗ್ತಾ ಇದೆ, ನಾವು ಅಭಿವೃದ್ಧಿ ಪಡಿಸ್ತೀವಿ. ನಾವೇನು ನಿಮ್ಮ ಓನರ್ಶಿಪ್ ಪಡೆಯಲ್ಲ. ಈಗ ಇದು ಮಾಡ್ತಿರಲ್ಲಪ್ಪ ನೀವು,
ಏನು ಕೋರ್ ಕೊಡ್ತೀರಲ್ವ ಜಮೀನ್ ಮಾಲೀಕ ಒಬ್ಬ ಇರ್ತಾನೆ. ಕೋರು ಅಂತೀರ, ಏನಂತೀರ ಇಲ್ಲಿ? ಗುತ್ತಿಗೆ ಅದೇನು ಬೇಡ, ಅದನ್ನ ಮೂಲ ಕೇಂದ್ರ ಸರ್ಕಾರನೇ ಇರುತ್ತೆ. ನಾವು ಹೀಗಾಗಿದೆ ನೋಡಿಬಿಟ್ಟು ಹೇಗಾದ್ರೂ ಮಾಡಿ ಕೇಂದ್ರ ಸರ್ಕಾರದ ಪರ್ಮಿಷನ್ ತಗೊಂಡು ಇದಕ್ಕೆಲ್ಲ ಒಂದು ಇದನ್ನ ಹಾಕ್ಸ್ಬಿಟ್ಟು ಫೆನ್ಸಿಂಗ್ ಹಾಕ್ಸಿ ಒಂದು ಎಷ್ಟು ಎಕರೆ ಇದೆ? 100 ಎಕರೆ ಇದೆ ಏನೋ ಇದು. ಇಲ್ಲಿ ನಮ್ಮ ತರಳಬಾ ಹುಣ್ಣಿಮೆ ಇಲ್ಲಿ ಹೇಳಿ 100 ಅಷ್ಟೇ ಇರ್ಬೇಕು. 116 ಎಕರೆ ಇದೆ. 116 ಎಕರೆ ಮಾಡಿದರೆ ಇಡೀ ಭದ್ರಾವತಿ ಜನ, ಹಿರಿಯರು, ವಯಸ್ಸಾದವರು ಇನ್ನೂ 4 ಕಾಲ ಬದುಕ್ತಾರೆ. ಆ ಥರದ ಒಳ್ಳೆ ಇದನ್ನ ಮಾಡಿದರೆ, ವ್ಯವಸ್ಥೆ ಮಾಡಿದರೆ ಈ ಭದ್ರಾವತಿ ಜನ ನೆನೆಸ್ತಾರೆ, ಪ್ರಯತ್ನ ಮಾಡೋದು. ಸರ್ಕಾರಕ್ಕೆ ಏನು ದೊಡ್ಡದಕ್ಕಲ್ಲ. ನೀವು ಬಯಸ್ತೀರ, ಹೌದಾ ಇಲ್ಲೋ? ಡಾಕ್ಯುಮೆಂಟ್ಸ್ ನೋಡಿ ವಿಶೇಷ ಪರ್ಮಿಷನ್ ತಗೊಂಡು ಕೇಂದ್ರ ಸರ್ಕಾರದಿಂದ ಅದನ್ನು ಮಾಡಿದರೆ ಒಳ್ಳೆ ಜನರಿಗೆ ಅನುಕೂಲ ಆಗುತ್ತೆ, ಖುಷಿ ಆಗುತ್ತೆ. ಮೊಮ್ಮಕ್ಕಳನ್ನ ಆಡಿಸ್ತಾರೆ. ಇಲ್ಲಿ ಒಂದು ಉದ್ಯಾನವನವನ್ನಾಗಿ ಮಾಡಿದ್ರೆ ಈಗೇನು ಹೆಲಿಪ್ಯಾಡ್ ಅವಶ್ಯಕತೆ ಇಲ್ಲ. ಹೆಲಿಪ್ಯಾಡ್ ಹುಣ್ಣಿಮೆ ನಮ್ಮ ಸಮ್ಮುಖದಲ್ಲೇ ನಡೆದದ್ದು, ಅದನ್ನು ಮರ್ತೀವಿ. ಈಗ ಹೆಲಿಪ್ಯಾಡ್ ಅವಶ್ಯಕತೆ ಇಲ್ಲ. ಹೇಗಿದ್ರು ಶಿವಮೊಗ್ಗದಲ್ಲಿ ಏರ್ಪೋರ್ಟ್ ಆಗಿರೋದ್ರಿಂದ ಇಲ್ಲಿ ಹೆಲಿಪ್ಯಾಡ್ ಅವಶ್ಯಕತೆ ಇಲ್ಲ. ಅದೊಂದು ಒಳ್ಳೆ ಗಾರ್ಡನ್ ಮಾಡಿದರೆ ಇಲ್ಲಿಯ ನಾಗರಿಕರಿಗೆ ತುಂಬ ನೆರವಾಗುತ್ತೆ ಅಂತ ಈಗ ಹೇಳ್ತಾ, ಇನ್ನು ಮುಂದಿನ ತೀರ್ಮಾನ ಇನ್ನೊಂದೇನು ಹೇಳಬೇಕು ಅಂತ ಇದ್ವಿ, ಆದರೆ ಭಾಳ ವೇಳೆ ಆಗಿದೆ. ಮುಂದಿನ ಭಾಳ ಕಡೆಯಿಂದ ಅರ್ಜಿಗಳು ಬಂದಿದ್ದಾವೆ. ನಿಮಗೆ ಆಶ್ಚರ್ಯ ಆಗ್ಬೋದು. ಮತ್ತೊಮ್ಮೆ ಇವ್ರನ್ನೆಲ್ಲರನ್ನೂ ಅಭಿನಂದಿಸ್ತೀವಿ. ಇವ್ರು ಯಾರ್ಯಾರು ಶ್ರಮಿಸಿದಾರೋ ಪ್ರಾಯಶಃ ನಾಳೆಯಿಂದ ನಿಮ್ಮ ಕಾಲು ಇತ್ಲಾಗೆ ಇಳಿಯುತ್ತವೆ ಅಂತ ಕಾಣುತ್ತೆ. ನಾಳೆ ಇತ್ಲಾಗೆ ನಿಮ್ಮ ಕಾಲು ಇಳಿತವೆ. ಮನೆಗಿರೋಕ್ಕೆ ಇಷ್ಟ ಆಗಲ್ಲ ನಿಮಗೆ. ಇದು ಇಲ್ಲಿಗೆ ಕಾಲು ಇಳಿತವೆ. ಆದರೆ ಎಲ್ಲದೂ ಕಾಲದ ಮಿತಿ ಇದೆ. 9 ದಿನಗಳ ಕಾಲ ಒಂದು ರೀತಿಯ ನವರಾತ್ರಿ ಆಗಿ 9 ದಿನ ಶಿವರಾತ್ರಿನೂ ಆಯಿತು. ಈಗಲೇ 1 ಶಿವರಾತ್ರಿ ಆದಂಗೂ ಆಗಿದೆ. ಪ್ರಾರಂಭದಲ್ಲಿ ಹೇಳಿದ್ವಲ್ಲ ನಾವು, ಹೇಗೆ ಶಿವರಾತ್ರಿ ಒಂದು ದಿವಸ ಹೇಗೆ ಕಳೀತೀರಿ ಅಂತ ಹೇಳಿ. ಭಕ್ತಿ ಜಾಗೃತಿ ಆಗಬೇಕಾಗಿದೆ. ಇವ್ರ ತಂದೆ ಶಾಮನೂರು ಶಿವಶಂಕರಪ್ಪನವರು, ಅವ್ರಿಗೆ ಯಾವಾಗಲೂ 2 ಜೇಬು ಇರ್ತಿದ್ವು. ಒಂದು ಜೇಬು ಅವರ ಧರ್ಮಪತ್ನಿ ಪಾರ್ವತಮ್ಮಂದು, ಇನ್ನೊಂದು ಜೇಬು ಅವ್ರ ಸ್ವಂತದ್ದು. ನಿಮಗೆ ಅರ್ಥ ಆಗಲ್ಲ, ದಾವಣಗೆರೆಗೆ ಅರ್ಥ ಆಗತ್ತೆ. ಪಾರ್ವತಮ್ಮನವ್ರದ್ದು ಅಂದರೆ ಯಜಮಾನರು ಗುರುಗಳ ದರ್ಶನಕ್ಕೆ ಹೋಗ್ತಾರೆ ಅಂದರೆ ಅದರ ಗುರುಗಳು ಕಾಣಿಕೆಗಾಗಿ 2,000 ರೂಪಾಯಿ ಇಟ್ಟು ಕಳಿಸ್ತಾ ಇದ್ರು ನಮಗೆ. ಇನ್ನೊಂದು ಜೇಬು ಯಾವುದು ಅಂದರೆ ಅದು ಬ್ರ್ಯಾಂಡ್ ಗೊತ್ತಿಲ್ಲ ನಮಗೆ. ಯಾವ ಬ್ರ್ಯಾಂಡಪ್ಪ? 555 ಅಂತ ನಾವು ನೋಡಿಲ್ಲ. ಅದು ಒಂದು ಜೇಬು ಪಾರ್ವತಮ್ಮನವ್ರದ್ದು, ಇನ್ನೊಂದು ಜೇಬು 555. ಭಾಳ ಅವರು ಅದರಲ್ಲಿ ಅದನ್ನು ಸೇರ್ತಾ ಇದ್ರು. ಆದರೆ ಕೆಲವು ವರ್ಷಗಳ ಹಿಂದೆ ಕಟ್ಟುನಿಟ್ಟಾಗಿ ನಾವು ಹಾಗಾಗಿ ಅವ್ರಿಗೆ ಹೇಳಿ ಹಂಗಿಸಿ ಅವ್ರು ಬಿಟ್ಟರು. ಪ್ರಾಯಶಃ ಈಗ ಒಂದು 5-6 ವರ್ಷದಿಂದ ಬಿಟ್ಟರು. ಬಹಳ ಭಕ್ತಿ ಅವರಿಗೆ ನಮ್ಮ ಮೇಲೆ ಇತ್ತು. ಅವರು ಕೊನೆವರೆಗೂ ಎಷ್ಟು ದೈವ ಭಕ್ತಿ ಅಂದರೆ, ಗುಡಿ ಇಂಥ ವಾರ ಇಂಥ ಗುಡಿ, ಇಂಥ ವಾರ ಇಂಥದ್ದು. ಅವ್ರಿಗೆ ಎಷ್ಟು ನೆನಪಿನ ಶಕ್ತಿ ಇತ್ತು ಅಂದರೆ ಅಸಾಧಾರಣ ಶಕ್ತಿ. ಎಲ್ಲ ಇವತ್ತಿನ ಮೊಬೈಲ್ ಬಂದುಬಿಟ್ಟಿದ್ದಾವೆ. ಅವ್ರ ಮನಸ್ಸಿನಲ್ಲಿ ಎಲ್ಲ ಮೊಬೈಲ್ ನಂಬರ್ಗಳು ನೆನಪಿರ್ತಿದ್ವು. ಒಂದ್ಸಲ ಯಾವುದೋ ಒಂದು ಸಂಗ್ರಹಾಲಯವನ್ನು ಉದ್ಘಾಟನೆ ಮಾಡೋಕ್ಕೆ ಹೋಗಿದ್ದೀವಿ. ಅದೊಂದು ಅಪರೂಪದ ಫೋಟೋ ಇದೆ, ನೀನು ತೆಗೆದು ನೋಡ್ಬೇಕಣಪ್ಪ, ಇಲ್ಲ ನಾವು ನೋಡಿಸ್ಬೇಕು. ಅವರು ತೂಕದಲ್ಲಿ ಹೆಂಗೆ ವ್ಯತ್ಯಾಸ ಮಾಡ್ತಾಯಿದ್ರು ವ್ಯಾಪಾರಿಗಳು, ಅದನ್ನು ಹಿಂಗೆ ತೋರಿಸ್ತಾ ಇದ್ರು. ಅದು ಅಳತೆ ತೂಕ ಮಾಡುವಾಗ ಅದನ್ನು ಬೆಟ್ ಹಿಂಗೆ ಒತ್ತಾರಂತೆ ಯಾವುದೋ ಕಡೆಗೆ ಅಲ್ಲ.
ಆ ಚಾಕಚಕ್ಯತೆ ಹೆಂಗೆ ಮಾಡ್ತಾ ಇದ್ರು ಅಂತ ಅವರು ವ್ಯಾಪಾರಸ್ಥರಾಗಿ ಅವರು ಸ್ವಾನುಭವದಿಂದ ಹೇಳ್ತಿದ್ರು ಏನೋ ಗೊತ್ತಿಲ್ಲಪ್ಪ. ಭಾಳ ಅವರು ಅಷ್ಟು ಮಂತ್ರಿಗಳಾಗಿದ್ದರು. ದೊಡ್ಡ ಸಂಸ್ಥೆಯ ಜನರಲ್ ಸೆಕ್ರೆಟರಿ ಆಗಿದ್ರು ಸಹ ಆ ಅಂಗಡಿ ಮೊದಲೇನಿತ್ತಲ್ಲ ಅಂಗಡಿಗೆ ಹೋಗಿ ಕೂತ್ಕೊಳ್ಳೋದು ಮಾತ್ರ ಬಿಡ್ತಿರ್ಲಿಲ್ಲ ಅವರು. ಹೋಗೋರ ಲೆಕ್ಕ ನೋಡೋರು. ನಾವು ಆಸ್ಪತ್ರೆಗೆ ಹೋಗಿದ್ದೇವೆ ನೋಡುವಾಗ ಅಲ್ಲೂ ಕೇಳ್ತಾ ಇದ್ರು ಅವರು ಮನೆಯವರೆಗೂ. ಪಕ್ಕದ ಅದು ಎಂಥ ದೇವಸ್ಥಾನ ಅಲ್ಲಿ, ಬಕೇಶ್ವರ ದೇವಸ್ಥಾನ. ಈ ಮಧ್ಯೆ ನಮಗವ್ರಿಗೂ ಸ್ವಲ್ಪ ವ್ಯತ್ಯಾಸ ಬಂತು. ನಾವು ಗುರುಗಳಾಗಿ ನಮ್ಮ ಮಠದ ಗೌರವ ಘನತೆಯನ್ನು ಕಾಪಾಡಲಿಕ್ಕೆ ನಾವು ನಿಷ್ಠುರವಾಗಿ ಒರೆಸಲೇಬೇಕಾಗತ್ತೆ, ಅನಿವಾರ್ಯ ಅದು. ಈಗ ನೋಡಿದ್ರಿ, ಈಗ ನಾವು ನಿಷ್ಠುರವಾಗಿ ನಮ್ಮ ಶಾಸಕರಿಗೆ, ಮಂತ್ರಿಗಳಿಗೆ, ಸಂಸದರಿಗೆ ನಮ್ಮ ಗುರುಗಳ ಕರ್ತವ್ಯ ಅದು. ಶಿಷ್ಯರನ್ನು ನೀವು ಸುಮ್ಮನೆ ಭಾಷಣ ಮಾಡ್ತೀರಿ, ಗು ಅಂದರೆ ಕತ್ಲೆ, ರು ಅಂದರೆ ಬೆಳಕು ಅಂತೀರಿ, ಹೌದಾ ಇಲ್ರಿ? ಅದನ್ನು ನಾವು ಕಾರ್ಯತಃ ನಾವು ಮಾಡೋದು. ನಮ್ಮ ಶಿಷ್ಯರದು ಭಾಳ ಹಠ ಸ್ವಭಾವ. ನಾವು ನ್ಯಾಯಪೀಠ ನಡೆಸುವಾಗ ನ್ಯಾಯಾಧೀಶರು ಯಾರಿಗೂ ಹೊಡೆಯಲ್ಲ. ನಾವು ಎಷ್ಟೋ ಜನ ಹಿರಿಯರಿಗೆ ನಾವು ಸ್ವತಃ ಬಾರಿಸಿದ್ದೀವಿ, ಮುಖಕ್ಕೆ ಕಪಾಳಕ್ಕೆ ಬಾರಿಸಿದ್ದೀವಿ. ನಿಮಗೆ ಗೊತ್ತಿಲ್ಲ. ನಾವು ಭಾಳ ಸೌಮ್ಯ ಅಂತ ನೀವು ಅಂದ್ಕೊಂತೀರಿ. ಪ್ರಸಂಗ ಬಂದರೆ ಅಷ್ಟೇ ಕಠೋರವಾಗಿ ನಾವು ಬಾರಿಸಿರೋದು ಉಂಟು ನಮ್ಮ ಶಿಷ್ಯರಿಗೆ. ಹಠ ಮಾಡ್ತಾರೆ, ಮಕ್ಕಳು ಹಠ ಮಾಡಿದಾಗ ನೀವು ಬಾರಿಸ್ತೀರಲ್ಲ, ಹಾಗೆ ನಮಗೆ ಅಂಥ ಒಂದು ಆಕ್ರೋಶ ಬಂದಾಗ, ತಪ್ಪು ಅಂತ ಕಂಡು ಬಂದಾಗ ಶಿಕ್ಷೆ ಕೊಟ್ಟಿದ್ದೀವಿ. ನಮ್ಮ ಶಿಷ್ಯರ ಒಂದು ವಿಶೇಷ ಗುಣ ಏನು ಅಂದರೆ ಹಠ ಮಾಡ್ತಾರೆ, ಗುರುಗಳು ಗದರಿಸಿಕೊಡ್ಲೆ ಗುರುಗಳ ಅಪ್ಪಣೆ. ಇವತ್ತು ನೋಡಿದ್ರಲ್ಲ, ಈಗ ಹರೀಶ್ ಆಗಲಿ ಮಲ್ಲಿಕಾರ್ಜುನ ಆಗಲಿ ನಮ್ಮ ಮಾತಿಗೆ ಗೌರವ ಮನ್ನಣೆ ಕೊಟ್ಟು ಅವನ ಎಲೆಕ್ಷನ್ ನಾವು ಟಿಕೆಟು ಅವನಿಗೆ ಅನೌನ್ಸ್ ಮಾಡದೇ ಇದ್ರು ಸಹ ಹರೀಶ ಒಂದು 500-600 ಜನ ಕರ್ಕೊಂಡು ಬಂದಿದ್ದ, ನನಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳಿ. ಎಷ್ಟನೇ ಇಸ್ವಿಯಪ್ಪ ಅದು? ಎಷ್ಟನೇ ಇಸ್ವಿಯೋ? 94ನೇ ಇಸ್ವಿ. ನನಗೆ ಬಿಟ್ಟು ಪಂಚಮಸಾಲೆ ಶಿವಪ್ಪನವರಿಗೆ ಘೋಷಣೆ ಮಾಡಿಬಿಟ್ರು ಗುರುಗಳು ಅಂತ. ನಮಗೆ ಅನಿವಾರ್ಯ ಆಯ್ತವ. ಪಕ್ಷಾತೀತ, ಜಾತ್ಯತೀತ ಅಂತ ನಾವು ಒಂದು ಧೋರಣೆ ಇಟ್ಕೊಂಡು 5 ಕ್ಷೇತ್ರ ಆಯ್ಕೆ ಮಾಡಿಕೊಂಡು ಭ್ರಷ್ಟಾಚಾರ ಮುಕ್ತ ರಾಜಕೀಯ ಎಲೆಕ್ಷನ್ ಮಾಡಬೇಕು ಅನ್ನೋದು ನಮ್ಮ ಹುಚ್ಚು. ಅದಕ್ಕೆ ಬಲಿಯಾದನು ಹರೀಶ. ಒಂದು 500 ಜನ ಕರ್ಕೊಂಬಂದಿದ್ದ, ಮಠದ ಮುಂದೆ ಪ್ರದರ್ಶನ ಮಾಡಿದ. ಮತ್ತೆ ಅವನು ತನ್ನ ಭಕ್ತಿಯನ್ನು ಗುರುಗಳ ಮೇಲೆ ಕಳ್ಕೊಳ್ಳಿಲ್ಲ. ನಿರಂತರವಾಗಿ ಗುರು ದರ್ಶನಕ್ಕೆ ಬರ್ತಲೇ ಇರ್ತಾನೆ ಅವನು. ನಾವು ಅವನು ಏನು ತಪ್ಪು ಮಾಡಿದ್ವಿ, ಯಾರೇ ತಪ್ಪು ಮಾಡಲಿ ನಾವು ಖಂಡಿಸ್ತೀವಿ. ಅವರನ್ನು ಖಾಸಗಿಯಾಗಿ ಕೂರಿಸ್ಕೊಂಡು ಮಾತಾಡಿ ತಿದ್ದಕ್ಕೆ ಪ್ರಯತ್ನ ಮಾಡ್ತೀವಿ. ಹಾಗೆ ಇಲ್ಲಿಯೂ ಸಹ ಬಹಿರಂಗವಾಗಿ ಆರೋಪ ಪ್ರತ್ಯಾರೋಪಗಳು ಏನು ಬಂದು ನಾವು ಖಾಸಗಿಯಾಗಿ ಕೂರಿಸ್ಕೊಂಡು ಮಾತಾಡ್ತೀವಿ. ಅದು ನಮ್ಮ ಹೊಣೆಗಾರಿಕೆ. ವಿಧಾನಸೌಧದಲ್ಲಿ ಕಚ್ಚಾಡ್ತಿರಲ್ಲ, ವಿಧಾನಸೌಧದಲ್ಲಿ ನಿಮಗೆ ಗೊತ್ತಿಲ್ಲ, ಅಲ್ಲಿ ಎಷ್ಟೇ ಕಾದಾಡಿದರೂ ಹೊರಗೆ ಬಂದ ಕೂಡಲೇ ಎಷ್ಟು ಚೆನ್ನಾಗಿ ಭೋಜನ ಕೈ ಹಾಕೊಂಡು ರಾಜಕಾರಣಿಗಳು ಓಡಾಡ್ತಾರೆ ಅಂದರೆ ಅದನ್ನು ಕಲ್ತ್ಕೋಬೇಕು ನೀವು ರಾಜಕಾರಣಿಗಳಿಂದ. ಅಲ್ಲಿ ಕಾದಾಡ್ತಾರೆ, ನಿಮ್ಮ ಮುಂದೆ ತೋರಿಸ್ಕೊಳ್ಳೋಕೆ ಏನೋ ಗೊತ್ತಿಲ್ಲ. ಎಲ್ಲ ಟಿ ವಿ ನೋಡ್ತಿರಲ್ಲ, ನಮ್ಮ ಶಾಸಕರು ಹೆಂಗೆ ಮಾತಾಡಿದರು ಅಂತಂದು ನಮ್ಮ ನಮ್ಮ ಓಟ್ದಾರು ಅವ್ರಿಗೆ ಸಂತೋಷ ಆಗಲಿ ಅಂತ ಮಾಡ್ತಿರೋ ಏನೋ ಒಂದು. ನಾವು ಹೇಳೋದು, ವಿಧಾನಸೌಧದಲ್ಲಿ ಎಷ್ಟು ಕೋಟಿಗಟ್ಟಲೆ ಖರ್ಚು ಮಾಡ್ತೀರಿ ನಾವು ಮಂತ್ರಿಗಳು ಮತ್ತು ನೀವು ಶಾಸಕರಿಗೆ ಹೇಳೋದು, ನಮ್ಮ ರೈತರಿಗೆ, ನಮ್ಮ ನಾಗರಿಕರಿಗೆ ಏನಾಗಬೇಕು ಅಂತ ಮಾತಾಡಿ. ವ್ಯಕ್ತಿಗತ ನಿಂದನೆಯನ್ನು ನೀವು ಏನು ಕಾರಣಕ್ಕೂ ವಿಧಾನಸಭೆಯಲ್ಲಿ ಮಾಡಿಕೊಡೋದು ಅಂತ ನಾವು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀವಿ. ಇವ್ರು ದೂಷಣೆ ಮಾಡೋದು, ಅವ್ರನ್ನ ಹಂಗಿಸೋದು, ಇವ್ರನ್ನ ಬೈಯೋದು, ಬೈಯೋದು, ಈ ಜಗಳಗಳನ್ನು ಮಾಡ್ತಾ ನೀವು ಸಮಯ ಕಳೆಬೇಡಿ. ಕೋಟ್ಯಾಂತರ ರೂಪಾಯಿ ಖರ್ಚಾಗತ್ತೆ ಅಲ್ಲಿ. ನೀವೇನು ಮಾಡಬೇಕು, ವೈಯಕ್ತಿಕ ನಿಂದನೆಯನ್ನು ಯಾವ ಶಾಸಕರು ಯಾರ ಮೇಲೂ ಮಾಡಿಕೊಡೋದು ವಿಧಾನಸಭೆಯ ಕಾರ್ಯಕಲಾಪಗಳಲ್ಲಿ. ಜನರಿಗೆ ಏನಾಗಬೇಕು, ಜನರ ಕಷ್ಟ ಏನು, ಅಂಥ ಇಶ್ಯೂಸ್ ತಗೊಂಡು ತೀರ್ಮಾನ ಮಾಡಿ. ಆಗ ಜನತೆ ಅವರ ಕಷ್ಟ ನಿವಾರಣೆ ಆಗುತ್ತೆ. ಇಷ್ಟು ಒಂದು ಕಿವಿ ಮಾತನ್ನು ಇನ್ನು ಮುಂದೆ ನಾವು ಭಾಳ ಸರಿ ಹೇಳಿದ್ದೀವಿ, ಆದರೂ ಆಗ್ತಲ್ಲ. ಎಷ್ಟು ಸುಮ್ಮನೆ ಕೀಟ್ಲೆ ಮಾಡೋದು, ಜಗಳ ಮಾಡೋದು, ಅವ್ರು ಬೈಯೋದು, ಇವ್ರು ಬೈಯೋದು, ಇದಾಗಬಾರದು. ಅಂಥದ್ದೊಂದು ಶಾಸನನೇ ಮಾಡಬೇಕು ಅಂತ ಅನ್ಸುತ್ತೆ ನೋಡಪ್ಪ. ನಿಮ್ಮ ಇದೆ ಇದ್ರೂ ಕೂಡ
ವೈಯಕ್ತಿಕ ತೆಗೆಸ್ತಾರೆ. ಏನು ಪ್ರಯೋಜನ ಅದು? ಅದು ಪ್ರಯೋಜನ ಇಲ್ಲ. ಅದು ಮಾತಾಡಕೂಡದು, ಅಂಥದಕ್ಕೆ ಅವಕಾಶ ಕೊಡಬಾರ್ದು. ಏನು ಕಾರಣಕ್ಕೂ ನಿಂದನೆ ಮಾಡಬಾರ್ದು, ಚಾರಿತ್ರ್ಯ ವಧೆ ಮಾಡಬಾರ್ದು. ಏನೇ ಇದ್ರೂ ಕೂಡ ಏನು ತಪ್ಪಾಗಿದೆ ಅದನ್ನು ಸ್ಫುಟವಾಗಿ ಹೇಳಿ, ನೇರ ಹೇಳಿ, ಆರೋಪ ಮಾಡೋಕ್ಕೆ ಹೋಗಬೇಡಿ. ಇಷ್ಟು ಕಿವಿ ಮಾತನ್ನು ಹೇಳಿ ಇನ್ನು ಕೊನೆಯ ನಿರ್ಧಾರಕ್ಕೆ ನೀವೆಲ್ಲ ತುದಿಗಾದ್ಮೇಲೆ ನಿಂತಿದ್ದೀರಿ. ಮತ್ತೆ ನಾವು ನಿಮ್ಮಿಂದ ಪ್ರಮಾಣ ವಚನ ಈಗ ಬೋಧಿಸೋದು. ಏನು ಕಾರಣಕ್ಕೂ ಅವಸರ ಮಾಡಿಕೊಂಡು ಒಬ್ಬರು ಮೋಟ್ರ್ ಬೈಕ್ ಇನ್ನೊಬ್ಬರು ಮೋಟ್ರ್ ಬೈಕಿಗೆ ಡಿಕ್ಕಿ ಹೊಡೆದು ಏನೇನೋ ಅನಾಹುತಗಳಾಗಿ ನಾಳೆ ಬೆಳಿಗ್ಗೆವರೆಗೂ ನಮಗೆ ನಿದ್ದೆ ಬರಲ್ಲ. ಹೇಳೋದು ಕೇಳಿ, ನಾಳೆ ಬೆಳಿಗ್ಗೆವರೆಗೂ ನಿದ್ರೆ ಬರಲ್ಲ. ಏನಾದರೂ ಅನಾಹುತ ಆಯಿತು ಅಂದರೆ ನಮಗೆ ಭಾಳ ನೋವಾಗುತ್ತೆ. ಏನಪ್ಪ ಇಷ್ಟೆಲ್ಲ ಭಕ್ತಿ ಇಟ್ಕೊಂಡು ಬಂದಿದ್ದಾರೆ, ಈಗ ಆಯ್ತಲ್ಲ ಅಂತ ಹೇಳಿ ನಮಗೆ ಭಾಳ ದುಃಖಕ್ಕೆ ಒಳಗಾಗ್ತೇವೆ. ನೀವು ಮಾತು ಕೊಡ್ತೀರಾ? ನೀವು ನಿಧಾನಕ್ಕೆ ಹೋಗಿ. ಮುಂದೆ ಯಾರೇ ಇದ್ದರೆ ಓವರ್ಟೇಕ್ ಮಾಡೋಕ್ಕೆ ಹೋಗಬೇಡಿ, ನಿಧಾನಕ್ಕೆ ಚಲಿಸಿ. ಅಲ್ಲಲ್ಲಿ ಬೀಗ್ರ ಮನೆ ಸಿಗ್ತವೆ, ಬೀಗ್ರ ಮನೆ ಉಳ್ಕೊಂಬಿಡ್ರಿ. ನೀವು ದಾವಣಗೆರೆ ಹೋಗೋರು ಬೀಗ್ರ ಮನೆ ಉಳ್ಕೊಂಬಿಡ್ರಿ, ಬೆಳಗ್ಗೆ ಎದ್ದು ಹೋಗ್ರಿ, ಖುಷಿ ಆಗುತ್ತೆ ಅವರಿಗೆ. ನಾಳೆ ನೀವೆಲ್ಲರೂ ಸುಖವಾಗಿ ಮನೆ ತಲುಪ್ತೀರಾ ಅನ್ನೋ ಒಂದು ನಿರೀಕ್ಷೆ ಬಿಟ್ಕೊಂಡು ಈಗ ಮುಂದಿನ ತರಳುಬಾಳು ಹುಣ್ಣಿಮೆ ಘೋಷಣೆ ಮಾಡೋದು. ಭಾಳ ಜನರಿಗೆ ನಿರೀಕ್ಷೆ ಇದೆ. ಯಾರ್ಯಾರು ಅರ್ಜಿ ಕೊಟ್ಟಿದ್ದಾರೆ ಅಂದರೆ ಮುಖ್ಯವಾಗಿ ರಾಣೆಬೆನ್ನೂರವ್ರು ಕೊಟ್ಟಿದ್ದಾರೆ, ಹರಿಹರದವ್ರು ಕೊಟ್ಟಿದ್ದಾರೆ, ದುಬೈದವ್ರು ಕೊಟ್ಟಿದ್ದಾರೆ. ದುಬೈಗೆ ಮಾಡೋಣವಾ? ಈ ವಿಮಾನ ಸಾಕಾಗಲ್ಲ, ಫ್ಲೈಟ್ಗಳು ಸಾಕಾಗಲ್ಲ. ನಾವು ನಿಮ್ಮ ನಿರೀಕ್ಷೆ ಮೀರಿ ನಾವೊಂದು ತೀರ್ಮಾನಕ್ಕೆ ಬಂದಿದ್ದೀವಿ. ನಿರೀಕ್ಷೆ ಮೀರಿ ನಮ್ಮ ಗುರುಗಳು ಕರ್ನಾಟಕದ ಅಷ್ಟೇ ಅಲ್ಲ, ಹೊರ ರಾಜ್ಯದಲ್ಲೂ ಮಾಡಿದ್ದಾರೆ. ನಮ್ಮ ಕಾಲದಲ್ಲಿ ಯಾವುದೂ ಹೊರ ರಾಜ್ಯದಲ್ಲಿ ಆಗಿಲ್ಲ. ಅದರಿಂದ ಮುಂದಿನ ತರಳುಬಾಳು ಹುಣ್ಣಿಮೆಯನ್ನು ಸಿದ್ದರಾಮ ಕೆರೆ ಕಟ್ಟಿಸಿದ ಜಾಗ ಇದೆಯಲ್ಲ, ಸೊಲ್ಲಾಪುರದಲ್ಲಿ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ. ನೀವೆಲ್ಲರೂ ಯಾತ್ರೆ ಮಾಡಬಹುದು. ಸೊಲ್ಲಾಪುರ ದೇವರು ನಿಮಗೆ ಒಳ್ಳೇದು ಮಾಡಲಿ. ಶುಭರಾತ್ರಿ.